ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಅನಂತ ಜ್ಞಾನಜ್ಯೋತಿ ತಂಡದ 9ನೇ ಅಧಿವೇಶನದ 2ನೇ ತಂಡ ಅದರದ ಅಧಿವೇಶನ. ಸಂಧ್ಯಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಂಧ್ಯಾ ಅನ್ಮ್ಯೂಟ್ ಮಾಡಿ. ಇದು ಕೂಡ ಪ್ರಕ್ರಿಯೆಗಳ ಬಗ್ಗೆ ಒಬ್ಬೊಬ್ರು ಈ ಎರಡೆರಡು ತರಹ ಪ್ರೇಕ್ಷಕರಿಗೆ ಅವರವರ ಪ್ರಕ್ರಿಯೆಗಳ ಬಗ್ಗೆ ವಿವರಿಸೋದಿರುತ್ತೆ. ಒಬ್ಬೊಬ್ಬರಿಗೆ ಕಾಲಾವಕಾಶ 6 ನಿಮಿಷ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಮೊದಲಿಗೆ ಉಮಾ TR ಅವರು ಶ್ರುತಿ ಪ್ರಮಾಣ ಪ್ರಕ್ರಿಯೆ ಅದ್ರ ಬಗ್ಗೆ ಮಾತಾಡ್ತಾರೆ. ಸಮಯ ನಾನೇ ನೋಡ್ಕೋತೀನಿ. ಹರಿ ಓಂ. ಓಂ ನಿಮಿಷ ಟೈಮ್ ಇದು ಮಾಡ್ತೀನಿ. ಸೆಟ್ ಮಾಡ್ತೀನಿ. ಸ್ಟಾರ್ಟ್. ಸದ್ಗುರುವಿನ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ನನಗೆ ಕೊಟ್ಟಿರುವಂಥ ವಿಷಯ ಶಾಸ್ತ್ರ ಪ್ರಮಾಣ ಅಂತ. ಇದರೊಳಗೆ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಅಜ್ಜಿ ಮತ್ತೆ ಮೊಮ್ಮಗನ ಒಂದು ಕಾಂಬಿನೇಷನ್, ಇನ್ನೊಂದು ಇಬ್ಬರು ಸ್ನೇಹಿತರದ್ದು. ಮೊದಲು ಇಲ್ಲಿ ಅಜ್ಜಿ ಮೊಮ್ಮಗನ ಒಂದು ಸಂಭಾಷಣೆ ಹೇಗಿರುತ್ತೆ ಅಂತೇಳಿ. ಧ್ಯಾನ್, ನೀನ್ ಗುರುಜಿ ಮನೆಗೆ 3 ದಿನ ರೆಸಿಡೆನ್ಷಿಯಲ್ ಕ್ಯಾಂಪ್ ಹೋಗಿದ್ಯಲ್ಲ, ಹೇಗಾಯ್ತು ಅಲ್ಲಿ? ಅಜ್ಜಿ ಕೇಳಲೇ ಬೇಡ, ನನ್ನ ಕಷ್ಟ ಬೆತ್ತಲ್ಲಿ ಆರಾಮಾಗಿರೋಣ ಅಂದ್ರೆ ಅಮ್ಮನ ಬಲವಂತಕ್ಕೆ ಹೋದೆ. ಹೇಳಕ್ ಕೂತು ಬೇರೆ ಅಭ್ಯಾಸ ಇಲ್ಲ, ಕಾಲು ನೋವು, ಮೈ ನೋವು. ಇದ್ರ ಜೊತೆಗೆ ಮಧ್ಯದಲ್ಲಿ ಗುರೂಜಿ ನಾನೆಂಬುದು ನಾನೆಲ್ಲ, ಇದೆ ಅಮ್ಮನ ಬುದ್ಧಿ ನಾನೆಲ್ಲ ಅಂತಾರೆ. ಉಸು ಹೇಳ್ಕೊಳ್ಳಿ ಅಂತಾರೆ, ಉಸು ಬಿಡಿ ಅಂತಾರೆ, ಚಕ್ರ ಅಂತಾರೆ, ಇನ್ನೊಂದು ಹೇಳ್ತಾರೆ ದೋಷ ಅಂತಾರೆ. ಅದು ಸರಿ ಮನೆ ಆಗಿಲ್ಲ ಅಜ್ಜಿ, ಬಿಟ್ಟ ಸಾಕು ಅಂತ ಮುಗಿಸ್ಕೊಂಡು ಬಂದು. ಹೌದಾ, ಮೊದಲು ಎಲ್ರಿಗೂ ಈ ಥರ ಆಗ ಸಹಜ ಅಪ್ಪ. ಆದರೆ ಅಂದಾಗೆ ನಿಂಗೆ ನಿಮ್ಮ ಅಮ್ಮನ ಮಾತಲ್ಲಿ ನಿಂಗೆ ಅಷ್ಟೊಂದು ವಿಶ್ವಾಸನ, ಶ್ರದ್ಧೆನ ಹೋಗೋಣ ಅನ್ಬೇಕಾಗಿತ್ತು ನೀನು. ಅಜ್ಜಿ, ಅಮ್ಮನ ಮಾತಂದ್ರೆ ನಂಗೆ ವೇದ ವಾಕ್ಯ ತೆಗೆದು ಹಾಕೋ ಮಾತೇ ಇಲ್ಲ. ನಂಗೆ ಗೊತ್ತಿಲ್ಲ, ಗೊತ್ತು ಅಮ್ಮನಿಗೆ ಮಾತಿನಲ್ಲಿ ನಿಂಗೆ ಎಷ್ಟು ಶ್ರದ್ಧೆ ವಿಶ್ವಾಸ ಇದೆಯೋ ಹಾಗೆ ನೀನು ಗುರುವಿನಲ್ಲಿ ಸಹ ಶ್ರದ್ಧೆ ವಿಶ್ವಾಸ ಇಡಬೇಕು. ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಕೇಳಿ ಶ್ರವಣ ಮನನ ನಿಧಿಭ್ಯಾಸ ಮಾಡಬೇಕು. ಆಗ ನಿಂಗೆ ಗುರೂಜಿ ಹೇಳ್ತಾ ಇರ್ತಾರೆ ಅಂದ್ಯಲ್ಲ, ನಾನೆಂಬುದು ನಾನಲ್ಲ ಅಂತ. ಅವಾಗ ನಿಂಗೆ ನೀನು ಯಾರು ಅಂತ ಅರ್ಥ ಆಗತ್ತೆ. ಇದ್ರ ಜೊತೆಗೆ ನೀನು ಶಾಸ್ತ್ರಾಧ್ಯಯನ ಮಾಡಬೇಕು. ಏನು ಶಾಸ್ತ್ರಗಳು ಅಂತಂದರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಇದಕ್ಕೆ ಪ್ರಕರಣ ಗ್ರಂಥಗಳು ಸಹಿತ ನಿಮಗೆ ಇದೆಲ್ಲ ಸಹಾಯ ಮಾಡುತ್ತೆ. ಗುರೂಜಿ ಏನು ಹೇಳ್ತಾರೆ ಅಂತ ಹೇಳಿ
ನಿಂಗೆ ಸಹಾಯ ಮಾಡುತ್ತೆ. ಅದನ್ನೆಲ್ಲ ತಿಳ್ಕೊಂಡು ನೀನು ಅದರೊಳಗೂ ನಿಂಗೆ ಅನುಮಾನ ಬಂದರೆ ಗುರೂಜಿ ಹತ್ರ ಹೋಗಿ ನೀನು ನಿನ್ನ ಅನುಮಾನ ಎಲ್ಲ ಪರಿಹರಿಸ್ಕೊ. ಅಧ್ಯಯನ ಮಾಡು. ಗುರೂಜಿ ಒಳಗೆ ನಂಬಿಕೆ ಇಟ್ಟು ನೀನು ಅವರು ಹೇಳಿದ್ದನ್ನು ಹೆಚ್ಚೆಚ್ಚು ಕೇಳ್ತಾ ಹೋದಾಗ ನಿಮಗೆ ಇದೆಲ್ಲ ಅರ್ಥ ಆಗತ್ತೆ ಅಪ್ಪ. ಸರಿನಾ? ಸರಿ ಅಜ್ಜಿ, ನೀ ಹೇಳ್ದಂಗೆ ಮಾಡ್ತೀನಿ. ಈಗ ಇಬ್ಬರು ಸ್ನೇಹಿತರು ಅವರು ಒಬ್ರು ಹೋಗ್ತಾರೆ ನಿಮ್ಮ ಫ್ರೆಂಡ್ ಮನೆಗೆ. ಶೀಲಾ ಮಗ ಫಾರಿನ್ಗೆ ಹೋದ, ಸೆಟ್ಲಾದ ಅಲ್ಲೇನೆ, ಮಕ್ಕಳು ಮದುವೆ ಆಯಿತು, ಮೊಮ್ಮಕ್ಕಳಾಯಿತು, ಖುಷಿಯಾಗಿದೆಯಾ ಅಂತ ಬಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆಯಲ್ಲ, ಏನಾಯ್ತು ನಿಮಗೆ? ನೀನು ಹೇಳಿ ಸರಿ, ಆದರೆ ಏನು ಮಾಡೋದು ನಿಂಗೆ ಗೊತ್ತಲ್ವಾ? ನನಗೆ ಉಂಗುಷ್ಟದಿಂದ ನೆತ್ತಿವರೆಗೂ ಬರೀ ಕಾಯಿಲೆನೆ, ಕೈ ನೋವು, ಮೈ ನೋವು. ಅದ್ರ ಜೊತೆಗೀಗ ಮಗ ಕರಿತಾ ಇದ್ದಾನೆ, ಅಲ್ಲಿಗೆ ಬಂದ್ಬಿಡು ನೀನು ಅಂತ ಹೇಳ್ತಾನೆ. ಅದಕ್ಕಿವಾಗ ಪಾಸ್ಪೋರ್ಟ್ ಮಾಡಿಸ್ಬೇಕು, ವೀಸಾ ಬೇಕು, ಅದ್ರ ಜೊತೆಗೆ ಮಧ್ಯ ಫ್ಲೈಟಲ್ಲೆಲ್ಲ ಏನೇನೋ ಆಗುತ್ತೆ ಅನ್ನೋ ಭಯ ಬೇರೆ, ಅಲ್ಲೆಲ್ಲ ಬದಲಾಯಿಸ್ಬೇಕು ಅಂತಾರೆ. ನನಗೆ ಇವರೆಲ್ಲ ಹೇಳೋದು ಕೆಟ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ. ಅವನು ಏನು ಮಾಡೋದಂತಾನೆ ಗೊತ್ತಿಲ್ಲ, ಹೋಗಲೇಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಏನು ಯಾಕೆ ಈ ಥರ ಹೇಳ್ತಾ ಇದೆಯಾ ನೀನು? ಹೌದಾ, ಈಗ ಅವರೆಲ್ಲ ನಿಂಗೆ ಭಯ ಪಡಿಸಿದ್ರಲ್ಲ, ಅವರೆಲ್ಲ ಏನಾದ್ರು ಹೋಗಿ ಬಂದಿದ್ದಾರ? ಯಾರು ಬೇರೆ ದೇಶಗಳಿಗೆಲ್ಲ ಹೋಗಿ ಬಂದಿಲ್ಲ? ಇಲ್ಲ, ಅವ್ರು ಏರ್ಪೋರ್ಟ್ ಮೇಲೆ ನೋಡಿಲ್ಲ, ಅವ್ರು ಇವ್ರು ಹೇಳಿದ್ದೆಲ್ಲ ಕೇಳಿ ನ್ಯೂಸ್ ಪೇಪರಲ್ಲಿ ಬಂದಿರೋದು ಎಲ್ಲ ನೋಡ್ಬಿಟ್ಟೆ ನೋಡಿದ್ಯಾ? ಅದಕ್ಕೆ ಹಿರಿಯರು ಹೇಳೋದು, ಅನುಭವಿಸ್ತಾರೆ ನಮ್ಮ ಮಾತನ್ನ, ನೀನು ಕೇಳು. ಅದು ಅವಾಗ ಏನಾಗುತ್ತೆ ನಿಮಗೆ, ಸರಿ ಎಲ್ಲ ವಿಚಾರಿಸ್ಕೋ, ಎಲ್ಲ ತಿಳಿಸ್ತಾರೆ ಅಂತೇಳಿ. ನಾನು ಕೇಳಿದ್ರು ಹೇಳ್ತಾ ಇದ್ದಲ್ಲ, ನಾನು ಒಂದೆರಡು ದೇಶ ಎಲ್ಲ ಸುತ್ತ ಬಂದಿದ್ದೀನಿ. ಅಯ್ಯ, ನೀನು ಕೇಳೋದ? ನೀನು ಎಲ್ಲಮ್ಮ ಕೈಗೆ ಸಿಗ್ತೀಯಾ? ಯಾವಾಗ ನೋಡಿದ್ರು ಆ ಕ್ಲಾಸ್ ಈ ಕ್ಲಾಸ್ ಅಂತ ಇಲ್ಲ ಅಂತ 3 ವರ್ಷ ಇರ್ತೀಯ, ಫೋನ್ಗೂ ಸಿಗಲ್ಲ. ಎಲ್ಲಿ ಕೇಳೋದು ನೀನು? ಇವಾಗ ನೀನೇನು ಗಾಬರಿ ಮಾಡ್ಕೋಬೇಡ, ಯಾವ ಗೊಂದಲನೂ ಬೇಡ, ಗಾಬರಿನೂ ಬೇಡ. ನೀನು ಎಲ್ಲ ಕಡೆ ಎಲ್ಲಿ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗು, ವೀಸಾಗೆ ಹೋಗು, ಎಲ್ಲಿ ಹೋದ್ರೂ ಅಲ್ಲೆಲ್ಲರೂ ನಿಮಗೆ ಟ್ರಾನ್ಸ್ಲೇಟರ್ಸ್ ಇರ್ತಾರೆ, ಅವ್ರು ಗೈಡ್ಗಳು ಇರ್ತಾರೆ, ನಿಮಗೆಲ್ಲ ಸಹಾಯ ಮಾಡ್ತಾರೆ. ಕೊಟ್ಟ ಏನಾದ್ರು ತೊಂದರೆ ಅದಲ್ಲ, ಅದಕ್ಕೆ ಬರಲ್ಲ, ಆರಾಮಾಗಿ ಹೋಗ್ತಾರೆ. ಅಂದಾಗೆ ನಿನಗೆ ಅಲ್ಲಿ ಸಹಿತ ನಿನ್ನ ಮಗ ಚಿನ್ಮಯ ಮಿಷನ್ಗೆ ಹೋಗ್ತಾನೆ, ಭಗವದ್ಗೀತೆ ಕ್ಲಾಸ್ಗೆ ಇದಕ್ಕೆಲ್ಲ ಹೋಗ್ತಾನೆ ಅಂತ ಹೇಳ್ತಾ ಇದೆಯಲ್ವಾ? ನೀನು ಅಲ್ಲಿ ಹೋಗು, ಅವ್ರ ಜೊತೆ ಹೋಗು, ಹೆಚ್ಚೆಚ್ಚು ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳು, ತಿಳ್ಕೊ. ಅದ್ರ ಜೊತೆ ನೀನು ಯಾವಾಗಲೂ ನಿನ್ನ ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಳ್ಳೋದು ಮರೆಯೋದು. ಯಾವುದು ಭಗವದ್ಗೀತೆ ಇಟ್ಕೋ, ಉಪನಿಷತ್ ಇಟ್ಕೋ, ಆ ಶಾಸ್ತ್ರಾಧ್ಯಯನ ನೀನು ಮಾಡ್ತಾ ಹೋಗು. ನಿನಗೆ ಅವಾಗ ತುಂಬ ಸಹಾಯ ಆಗುತ್ತೆ. ಹೇಗೆ ನೀನು ಆ ದೇಶಕ್ಕೆಲ್ಲ ಹೋಗ್ಬೇಕಾದಾಗ ಎಲ್ಲೆಲ್ಲ ನೀನು ವಿಚಾರ ಮಾಡಿ ಎಲ್ಲ ತಿಳ್ಕೊಂಡ್ಯೋ, ಅದೇ ಥರ ಇದು ಸಹಿತ ನಿನಗೆ ತುಂಬ ಸಹಾಯ ಮಾಡುತ್ತೆ. ಇನ್ನೊಂದು ಮರಿಬೇಡ, ಎಲ್ಲ ಹೋಗ್ತೀಯೋ ಏರ್ಪೋರ್ಟಲ್ಲಿ, ಫ್ಲೈಟಲ್ಲಿ, ಎಲ್ಲ ಕಡೆ ನಿಮ್ಗೆ ತುಂಬ ಟೈಮ್ ಸಿಗತ್ತೆ. ಎಲ್ಲಾಗಲೂ ನಿನ್ನ ಬ್ಯಾಗಲ್ಲಿದೆ ಭಗವದ್ಗೀತೆ ಪುಸ್ತಕ ತೆಗಿ, ಅಧ್ಯಯನ ಮಾಡು, ಶಾಸ್ತ್ರಾಧ್ಯಯನ ಮಾಡು. ಇದರಿಂದ ನಿಮಗೆ ಸಾಕಷ್ಟು ಜ್ಞಾನ ಬರುತ್ತೆ. ಮರಿಬೇಡ ಆಯ್ತಾ? ಸರಿ. 6 ನಿಮಿಷ 25 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನ್ನೇನೋ ಬೇರೆ ಥರ ಇಟ್ಕೊಂಡಿದ್ದೆ. ಆಮೇಲೆ ಕಾತ್ಯಾಯನಿಯವ್ರು ಹೇಳಿದ್ರು, ಅಮ್ಮ ಆ ಥರ ಅಲ್ಲಾಗು, ಈ ಥರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತಂದರು. ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಹೇಳಿದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಬಂದಿರೋ ಅಂತ ಒಂದು ಆಲೋಚನೆನ ಮುಂದಿಟ್ಟಿದ್ದೀನಿ. ಅದು ಎಷ್ಟು ಸರಿ ಅನ್ನೋದು ಮೇಡಮ್ ಹೇಳ್ಬೇಕು. ವಾಣಿ ಮೇಡಮ್, ಇದು ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆನಾ? ಹಾಂ, ಶಾಸ್ತ್ರಗಳು. ನಿಮ್ಮ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಕೇಳಿಸ್ಕೊಳ್ಳೋಕ್ಕೆ. ಇನ್ನೂ ಒಂದು ಸ್ವಲ್ಪ ತತ್ವ ಬರಬೇಕಿತ್ತು ಅನಿಸ್ತು.
ಬರ್ಬೇಕಾಗಿತ್ತು. ಅಲ್ಲಿ ಡೈಲಾಗ್ ಟೈಮ್ ಅಂದ್ರೆ ಲೋಕಾರೂಢಿ ಮಾತು ಜಾಸ್ತಿ. ನಿಮಿಷ ಅಂದ್ಬಿಟ್ರಿ ಇವರು. ಸೊ ಲೋಕಾರೂಢಿ ಮಾತು ಸ್ವಲ್ಪ ಕಡಿಮೆ ಮಾಡಿ ತತ್ವ ಎಕ್ಸ್ಪ್ಲನೇಷನು, ಅದಕ್ಕೆ ಬೇಕಿರೋ ಎಕ್ಸಾಂಪಲು. ಫಸ್ಟ್ ಒನ್ನೊಳಗೆ ಒಂದು ಸ್ವಲ್ಪ ಹೇಳಿದೆ, ಮೊದಲನೇದೊಳಗೆ ಹೇಳಿದ್ದೀನಿ, ಎರಡನೇದ್ರೊಳಗೆ ನಾನು ಅಲ್ಲ ಇನ್ನೊಂದು ಸ್ವಲ್ಪ ಎಕ್ಸಾಂಪಲು. ಇವಾಗ ಧ್ಯಾನಗೆ ಯಾವ ಥರ ಏನೋ ಒಂದು ಕಥೆನೋ ಒಂದು ಎಕ್ಸಾಂಪಲು ಹುಡುಗಂಗೆ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ಮತ್ತು ದೊಡ್ಡವ್ರಿಗೆ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಸ್ವಲ್ಪ ಇದು ಬರಬೇಕು, ವ್ಯತ್ಯಾಸ ಬರಬೇಕು. ಅದು ಮೇನ್ ಈ ಎಕ್ಸಸೈಸ್ದು ಮೇನ್ ಇಂಟೆಂಟ್. ಮಕ್ಕಳಿಗೆ ನಾನು ಯಾವ ಥರ ಎಕ್ಸಾಂಪಲ್ಸ್ ಯೂಸ್ ಮಾಡ್ತೀನಿ, ಕಥೆಗಳು ಯೂಸ್ ಮಾಡ್ತೀನಿ, ಏನು ಸ್ಟ್ರಾಟಜಿಗಳು ಯೂಸ್ ಮಾಡ್ತೀನಿ, ಅವ್ರ ಲೆವೆಲಲ್ಲಿ ಅರ್ಥ ಮಾಡಿಸಿ. ಮತ್ತೊಂದ್ರೆ ಇದ್ರೊಳಗೆ ಡಿಪೆಂಡ್ಸ್ ಆನ್ ಏಜ್. ದೊಡ್ಡವ್ರಿಗೆ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲದೆ ಇರೋರಿಗೆ ಹೆಂಗೆ ಹೇಳಿ ತಿಳಿಸ್ತೀನಿ, ಇರೋರಿಗೆ ಹೆಂಗೆ ತಿಳಿಸ್ಬೋದು, ಆ ಥರ. ಸೊ ತತ್ವ ಸ್ವಲ್ಪ ಬರಬೇಕು. ತತ್ವ ಬಂದರೆ ಅವಾಗ ಗೊತ್ತಾಗುತ್ತೆ. ತತ್ವನೂ ಕನ್ವೆ ಮಾಡಬೇಕು, ಇದು ಇರಬೇಕು, ಶುಗರ್ ಕೋಟಿಂಗು ಇರಬೇಕು, ಎರಡೂ ಇರಬೇಕು. ಅವಳಿಗೆ ಒಂದು ಸ್ವಲ್ಪ ಅದು ಹೆಲ್ಪ್ ಮಾಡುತ್ತೆ. ಬಟ್ ನಿಮ್ಮ ಆ್ಯಕ್ಟಿಂಗ್ ಸೂಪರ್ ಬರುತ್ತೆ. ತಕ್ಕೋ ಬರಲಿಲ್ಲ ಆ್ಯಕ್ಟಿಂಗ್ ಇಲ್ಲ, ಐಡಿಯಾ ಚೆನ್ನಾಗಿದೆ. ಐಡಿಯಾ ಮತ್ತು ಸಿಚುವೇಶನ್ಗಳು, ಇಲ್ಲಿ ಟ್ರಾವೆಲ್ ಮಾಡೋ ಸಿಚುವೇಶನ್ನು, ಏರ್ಪೋರ್ಟ್ಗೆ ಹೋಗೋದು, ಎಕ್ಸ್ಪೀರಿಯನ್ಸ್ ಪೀಪಲ್ ಮಾತು ಕೇಳೋ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು ಕೇಳಬೇಡ, ಎಲ್ಲ ಒಂಥರ ಬಂದಿದೆ. ಆದರೆ ಇನ್ನೊಂದು ಸ್ವಲ್ಪ ತೂಕ ಬೇಕಷ್ಟೆ. ಸಿಚುವೇಶನ್ಗಳು ಚೆನ್ನಾಗಿ ಕ್ರಿಯೇಟ್ ಮಾಡೋದು. ಈ ಕಡೆ ಸಮ್ಮರ್ ಕ್ಯಾಂಪ್ ಸಿಚುವೇಶನ್, ಅವನು ಹೋಗಿ ಬರೋದು, ಅಮ್ಮನ ಮಾತು ಮೀರಲ್ಲ ಅನ್ನೋದು, ಅದೆಲ್ಲ ಸಿಚುವೇಶನ್ಗಳೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದನ್ನು ಯೋಚನೆ ಮಾಡ್ಬೇಕಲ್ಲ, ಅದೇನು ಸುಮ್ಮನೆ ಹಿಂಗೆ ಬಂದ್ಬಿಡೋದು. ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಬರೀ ನಾನು ಧ್ಯಾನ ಮೊನ್ನೆ ಹೋಗಿ ಬಂದ ಅಲ್ವಾ, ಕೋರ್ಸ್ಗೆ ಹೋಗಿ ಬಂದ, ಸಡನ್ ಆಮೇಲೆ ಫೋನ್ ಮಾಡಿ ಅದನ್ನೇ ಇಟ್ಕೊಂಡೆ. ನಾನು ಕೇಳಿದೆ ಏನೋ ಮಾಡಿದೆ ಅಂದರೆ, ಅಜ್ಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಎಲ್ಲಿ ಟೈಮ್ ಆಗ್ತಾ ಇಲ್ಲ, ಅಮ್ಮ 100 ಕೆಲಸ ಹೇಳ್ತಾ ಇದ್ದಾಳೆ, ಆ ಕೆಲಸ ಮಾಡೋದ್ರೊಳಗೆ ನಂಗೆ ಆಗ್ತಾ ಇಲ್ಲ ಅಂತೇನೋ ಹೇಳ್ತಾ ಇದ್ದ. ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ತಗೊಳ್ಬೋದಾ ಅಂತ ಅನ್ನಿಸ್ತು. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಅದು ಒಂದು ಮಾತ್ರ ಸ್ವಲ್ಪ ನೆಕ್ಸ್ಟ್ ಟೈಮ್ಗೆ ಇನ್ಕ್ರೀಸ್ ಮಾಡ್ಕೋಬೇಕು ಪರ್ಸೆಂಟೇಜ್. ಚೆನ್ನಾಗಿ ಮಾತಾಡಿದ್ರಿ ಉಮಾ ಅವರೇ. ನೆಕ್ಸ್ಟು ಸಂಧ್ಯಾ ಸುರೇಶ್, ಬಂಧ ಮೋಕ್ಷ ಪ್ರಕ್ರಿಯೆ. ಸಮಯ ನೋಡ್ಕೋತೀನಿ. ಹರಿ ಓಂ. ಸದ್ಗುರುವಿನ ಪಾದಗಳಿಗೆ ನನ್ನ ಶಿರಶಾಷ್ಟಾಂಗ ನಮನಗಳು ಹಾಗೂ ಎಲ್ಲ ಆತ್ಮ ಜೊತೆನೂ ನನ್ನ ನಮನಗಳು. ಒಂದು ಮಕ್ಕಳ ಜೊತೆ, ಇನ್ನೊಂದು ವಯಸ್ಸಾದವ್ರ ಜೊತೆ. ಬಂಧ ಮೋಕ್ಷ. ಪುಟ್ಟಿ, ಎಲ್ಲೋ ನಿನ್ ತಮ್ಮ ಬರಲೇ ಇಲ್ಲ, ಯಾಕೆ ಏನಾಯ್ತು? ಅಮ್ಮ ಅವನು ರೂಮಲ್ಲಿ ಸುಮ್ಮನೆ ಕೂತ್ ಬಿಟ್ಟಿದ್ದಾನಮ್ಮ. ಯಾಕೆ ಏನಂತೆ? ಬಾ ನೋಡೋಣ, ಹೋಗೋಣ ಬಾ. ಏ ಪುಟ್ಟ, ಯಾಕೋ ಈಗ ಕೂತಿದ್ಯಾ? ಏನಾಯ್ತು? ಅಯ್ಯೋ ಅಳ್ತಿದ್ಯಾ? ಯಾಕೋ ಏನಾಯ್ತು? ಹೇಳ್ಪುಟ್ಟ, ಅಮ್ಮ ಅಲ್ವಾ, ನೀ ಹೇಳ್ಬೇಕಲ್ವಾ? ಹೇಳ್ಪುಟ್ಟ, ಏನಾಯ್ತಪ್ಪ? ಅಮ್ಮ ನೀನು, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ? ಹೇಳ್ಪುಟ್ಟ, ನೀನು ಯಾವಾಗ್ಲೂ ಗುರುಗಳ ಹತ್ರ ಹೋಗ್ತೀಯ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ಹೇಳ್ತಾ ಇರ್ತೀಯ. ಯಾವಾಗ್ಲೂ ಈ ಬಂಧನ ಇಲ್ಲ, ಮೋಕ್ಷ ಅಂತ ಏನೇನೋ ಹೇಳ್ತಿರ್ತೀಯಲ್ಲ. ಏನ್ ಹೇಳಿದ್ದೀನಿ? ನಿನಗೇನ್ ಬೇಕು ಹೇಳಪ್ಪ? ಅಮ್ಮ, ನನಗೆ ಮಂಡೇ ಎಕ್ಸಾಮ್ ಇದೆಯಲ್ಲಮ್ಮ. ಹೌದು ಪುಟ್ಟ, ನೀನ್ ಹೀಗಿದ್ರೆ ಹೇಗೆ ಹೇಳಪ್ಪ? ಅಮ್ಮ, ಇವಾಗ ನಾನು ಇದ್ರಲ್ಲಿ ನನಗೆ ಒಂಥರ ಭಯ ಆಗ್ತಾ ಇದೆಯಮ್ಮ. ಇದರಿಂದ ಎಕ್ಸಾಮ್ಗೆಲ್ಲ ನೀನು ಹೇಳ್ದಂಗೆ ಮಿಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಟ್ಸ್ ಬರ್ಕೊಂಡಿದ್ದೀನಿ, ಅದೇ ತರ ಓದ್ತಿದ್ದೀನಿ. ನೀನ್ ಗೈಡು ಕೊಡ್ಸಿದಿಲ್ಲ, ಗೈಡು ತಗೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ಓದ್ತಿದ್ದೀನಮ್ಮ. ಆದ್ರೆ ಒಂಥರ ಭಯ ಇದೆಯಮ್ಮ. ಯಾಕೆ ಪುಟ್ಟ, ಏನಾಯ್ತು? ಅಮ್ಮ, ನನಗೆ
ಫಸ್ಟ್ ಕ್ಲಾಸ್ ಬರಬೇಕು, ರ್ಯಾಂಕ್ ಬರಬೇಕು ಅಂತ ಆಸೆ ಅಮ್ಮ. ಅದಕ್ಕೆ ಚೆನ್ನಾಗಿ ಓದ್ತೀನಿ. ಆದ್ರೆ ರಾತ್ರಿ ಕನ್ಸಲ್ಲೂ ಅದೇ ಭಯ ಆಗ್ತಿರುತ್ತಮ್ಮ, ನಿದ್ದೆನೇ ಬರಲ್ಲಮ್ಮ, ಭಯ ಆಗ್ತಿದ್ಯಮ್ಮ. ಪುಟ್ಟ, ನೀನ್ ಚೆನ್ನಾಗಿ ಓದಿದ್ಯಲ್ವಾ, ಓದ್ತಿದ್ಯಲ್ವಾ, ನಿನ್ ಕೆಲ್ಸ ಏನು ಚೆನ್ನಾಗಿ ಓದೋದಷ್ಟೇ. ಚೆನ್ನಾಗಿ ಓದಿ ಎಕ್ಸಾಮ್ಗೆ ಹೋದಾಗ ಪ್ರಶ್ನೆ ಪತ್ರಿಕೆ ಕರೆಕ್ಟ್ ಆಗಿ ನೋಡ್ಕೊಂಡು ಉತ್ತರ ಬರೆಯೋದಷ್ಟೇ ಅಲ್ವಾ ನಿನ್ ಕೆಲ್ಸ. ಹೌದಮ್ಮ, ಮತ್ ಮುಂದಿನ ಯಾಕೆ ಯೋಚನೆ ಮಾಡ್ತೀಯ ಪುಟ್ಟ? ಅದ್ ಬಿಟ್ಬಿಡು, ಅದ್ರದ್ದು ಮುಂದಿನ ಯೋಚನೆ ಮಾಡ್ದೆ ಅಂದ್ರೆ ನೀನು ಸಿಗಾಕೊಂಡ್ಬಿಡ್ತೀಯ. ಅಂದ್ರೆ ಬಂಧನ ಅಂತೀವಲ್ಲ, ಅದ್ರಲ್ಲಿ ಸಿಗಾಕೊಂಡ್ಬಿಡ್ತೀಯ. ನಾಳೆ ಏನಾಗುತ್ತೋ, ರಿಸಲ್ಟ್ ಹೆಂಗ್ ಬರುತ್ತೋ ಅಂತ. ಬೇಡ, ಅದನ್ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಚೆನ್ನಾಗಿ ಓದ್ತಿದ್ಯಲ್ವಾ, ಏನ್ ಓದಿದ್ಯೋ ಅದನ್ನ ಹೋಗಿ ಕುತ್ಕೊಂಡು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಎಲ್ಲ ಸಮಾಧಾನವಾಗಿ ಕುತ್ಕೊಂಡು ಏನೇನ್ ಓದಿಯ ಪ್ರಶ್ನೆಗಳು ಅದೆಲ್ಲ ಕರೆಕ್ಟ್ ಆಗಿ ಬರ್ಕೊಂಡ್ ಬಂದ್ಬಿಡು. ಆಮೇಲೆ ಮುಂದಿನ ನೀನ್ ಯೋಚನೆ ಮಾಡ್ಬೇಡ, ಮುಂದಿನ ಬಿಟ್ಬಿಡು. ಭಗವಂತ ನೀನ್ ಹೇಳ್ತೀಯಲ್ಲ, ಬೆಳಗ್ಗೆ ಎದ್ದು ಕೈ ಮುಗ್ದು ಶುಕ್ಲಾಂಬರಧರಂ ಅಂತ ಹೇಳ್ತೀಯಲ್ಲ, ದೇವ್ರ ಮನೆಗೆ ಹೋಗಿ ಆ ದೇವ್ರ ಬಿಟ್ಬಿಡು. ಆತ ನಿನ್ಗೆ ಏನ್ ಬರ್ಬೇಕೋ ಅದ್ ಕೊಡ್ತಾನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿನ್ಗೆ ಟೆನ್ಷನ್ ಆಗುತ್ತೆ ಪುಟ್ಟ. ನೀನ್ ಯಾವಾಗ ಬಿಡ್ತೀಯೋ, ಬಂಧನದಿಂದ ಬಿಟ್ಬಿಡ್ತೀಯೋ ಅದು ಮೋಕ್ಷ. ಇಷ್ಟೇನಪ್ಪ ಅದಕ್ಕೂ ಇದಕ್ಕೂ. ಅಮ್ಮ, ಹೌದಾ ಅಮ್ಮ, ಬಹಳ ಸಂತೋಷ ಆಯ್ತಮ್ಮ. ಹಾಗಾದ್ರೆ ನಾನು ಎಲ್ಲ ದೇವ್ರ ಮೇಲೆ ಬಿಟ್ಬಿಡು. ನಿನ್ ಕೆಲ್ಸ ನೀನ್ ಮಾಡು, ಮುಂದಿನ ರಿಸಲ್ಟ್ ಪರಮಾತ್ಮನ್ ಬಿಟ್ಬಿಡು. ಅರ್ಥ ಆಯ್ತಮ್ಮ? ಇದೇನಮ್ಮ ಬಂಧನ ಮೋಕ್ಷ ಅಂದ್ರೆ. ಊನ್ ಪುಟ್ಟ, ನೋಡಿ ಚಾಕ್ಲೇಟ್ ತಗೋ, ಇದನ್ನ ನೋಡಿ, ಇದು ನಿನ್ ಕೈಯಲ್ಲಿ ಇಟ್ಕೊಂಡಿದ್ರೆ ಇದು ನೀನೇ ಇಟ್ಕೊಂಡಿದ್ದೆ ಬಂಧನ. ಇದನ್ನೆಲ್ಲರಿಗೂ ಹೋಗಿ ನಿನ್ ಫ್ರೆಂಡ್ಸ್ಗೆಲ್ಲ ಹಂಚ್ಬಿಡು, ಇದೇ ಮೋಕ್ಷ. ನೀನ್ ಇಟ್ಕೊಂಡಿರ್ತೀಯ, ಅದನ್ನೆಲ್ಲರಿಗೂ ಹೋಗಿ ಕೊಟ್ಬಿಟ್ರೆ ಅದೇನಪ್ಪ, ಇನ್ನೇನಿಲ್ಲ. ಹೌದಮ್ಮ, ಅರ್ಥ ಆಯ್ತಮ್ಮ, ಚೆನ್ನಾಗಿತ್ತು. ಮುಗಿಸಿದು ಈಗ ವಯಸ್ಸಾದವ್ರ ಹತ್ರ ಹೇಗೆ ಹೇಳೋದು ಅಂತಂದ್ಬಿಟ್ಟು ಹೇಳಿದ್ನಂತೆ ಕೇಳಲ್ಲ ಋಷಿ. ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ, ಮಾಗಡಿ ರೋಡ್ ಹತ್ರ. ಬಹಳ ದಿನ ಆಗ್ಬಿಟ್ಟಿದೆ ಅನಾಥಾಶ್ರಮಕ್ಕೆ ಹೋಗೋಣ. ಹರಿ ಓಂ, ನಮಸ್ತೆ ಅಮ್ಮ, ಹೇಗಿದ್ದೀರಾ? ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತಾತ ಹಾಯ್, ಚೆನ್ನಾಗಿದ್ದೀರಾ ತಾತ? ಅಜ್ಜಿ ಚೆನ್ನಾಗಿ. ಅವ್ರು ಯಾರೊಬ್ರು ಅಲ್ಲಿ ದೂರ ಕೂತಿದಾರಲ್ಲ, ಅವರಮ್ಮ ನಮ್ಮ ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದಾರೆ. ಅವ್ರು ಸರಿಯಾಗಿ ಊಟ ತಿಂಡಿನೂ ಮಾಡಲ್ಲ, ನಮ್ ಜೊತೆನೂ ಬರೋದಿಲ್ಲ, ಮಾತಾಡಲ್ಲ, ಯಾವಾಗ್ಲೂ ಅಳ್ತಾ ಇರ್ತಾರೆ. ಹೌದಾ, ನಾನು ಅವ್ರನ್ನ ಸ್ವಲ್ಪ ಮಾತಾಡ್ಸ್ಬರ್ಲಾ? ಆಯ್ತಮ್ಮ, ಹೋಗ. ನಮಸ್ತೆ ಅಜ್ಜಿ. ಹರಿ ಓಂ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸ್ರೇನು? ನನ್ನ ಹೆಸರು ಪಾರ್ವತಿ. ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲಮ್ಮ. ಹೇಳಜ್ಜಿ, ಏನ್ ಹೇಳಿ? ನಿಮ್ಮ ಮೊಮ್ಮಗಳು ಅನ್ಕೊಂಡು ಹೇಳಜ್ಜಿ. ಏನಿಲ್ಲಮ್ಮ, ನಾನು ನನ್ನ ಗಂಡ, ಮಗ, ಸೊಸೆ, ಮೊಮ್ಮಕ್ಕಳ ಜೊತೆ ಚೆನ್ನಾಗಿದ್ದೆ. ಇತ್ತೀಚೆಗಷ್ಟೇ ನಮ್ಮ ಯಜಮಾನ್ರು ಹೋಗ್ಬಿಟ್ರು. ನಾನು ಹೇಳ್ತಿದ್ದೆ ಅವ್ರಿಗೆ, ಯಾವಾಗ್ಲೂ ನಮ್ಮ ಯಜಮಾನ್ರಿಗೆ, ನಿಮ್ಗಿನ ಮುಂಚೆ ನಾನು ಹೋಗ್ಬೇಕ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಹಾಗೆಲ್ಲ ಹೇಳಕ್ ಆಗಲ್ವೇ? ಯಾರ್ಯಾರಿಗೆ ಯಾವಾಗ ದಾರಿನ ಅವಾಗ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು. ಮೊನ್ನೆ ಇತ್ತೀಚೆಗಷ್ಟೇ ಹೋಗ್ಬಿಟ್ರು. ನನ್ನ ಮಗ ತಗೊಂಬಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ನಮ್ಮ. ಅಲ್ಲಿ ತನಕ ಎಲ್ಲ ಚೆನ್ನಾಗಿದ್ರು. ಹೌದಾ ಅಜ್ಜಿ? ಮತ್ತೆ ಯಾಕೆ ಅಜ್ಜಿ ಆಡ್ತಿದ್ಯಾ? ಅಲ್ಲಮ್ಮ, ಸ್ವಂತದವರು ಅಂತ ನನ್ನ ಮಗನಿಗೆ ಸ್ವಲ್ಪ ಆದ್ರೂ ಬೇಡವೆ? ನಮ್ಮ ತಾಯಿ, ಎತ್ತ ತಾಯಿ, ನಮ್ಮ ಮೊಮ್ಮಕ್ಕಳಿಗೆ, ಸೊಸೆಗೆ ಬೇಡವೆ ನಮ್ಮ? ನಾನು ಎಷ್ಟು ಚೆನ್ನಾಗಿ ನೋಡ್ತಾನೆ. ಅಜ್ಜಿ, ಸ್ವಂತದವ್ರು ಅಂತ ಯಾರಜ್ಜಿ? ನಿಮ್ಗೆ ಸ್ವಂತದವ್ರು ಅಂತ ಯಾರಿದ್ದಾರೆ ಹೇಳಿ? ಗಂಡನ, ಮಕ್ಕಳ ಹೆಂಡ್ತಿನ, ಯಾರು ಸ್ವಂತದವ್ರ ಅಜ್ಜಿ? ಎಲ್ಲ ಅಜ್ಜಿ, ನಾವು ಕೂಡಿಟ್ಟಿರೋ ಆಸ್ತಿನೇ ನಮ್ಮ ಸ್ವಂತದ್ದಲ್ಲ ಅಜ್ಜಿ. ಎಲ್ಲ ಹೋಗ್ತಾ ಇರುತ್ತೆ, ಎಲ್ಲ ಬಿಟ್ಟೋಗುತ್ತೆ ಅಜ್ಜಿ. ಯಾವುದು ಸ್ವಂತದ್ದಲ್ಲ ಅಜ್ಜಿ. ನೀನೆಲ್ಲ ಇವಾಗ ಎಲ್ಲ ನಂದು ನನ್ನ ಮೊಮ್ಮಗ, ನನ್ನ ಮಕ್ಕಳು ಅಂತ ಇಟ್ಕೊಂಡ್ರೆ ಅದು ಸಿಗಾಕೊಳ್ತೀರ ಅಜ್ಜಿ. ಯಾವ ಸ್ವಂತ? ನೀವು ಬಂದಾಗ ಎಲ್ಲ ಬಂದ್ರ ಅಜ್ಜಿ? ನೀವು ಬಂದಿದ್ದೊಬ್ರೆ, ಹೋಗೋದೊಬ್ರೆ. ಈಗ ಯಜಮಾನ್ರು ಹೋದ್ರಿ ಅಂದು ಅವ್ರ ಜೊತೆ ಹೋದ್ರ ಅಜ್ಜಿ? ಇಲ್ಲ ಅಜ್ಜಿ, ಯಾವುದು ಇಲ್ಲ ಅಜ್ಜಿ. ಒಬ್ಬೊಬ್ರೆ ಬರ್ತೀವಿ, ಒಬ್ಬೊಬ್ರೆ ಅವ್ರ ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ ಅಜ್ಜಿ. ಈ ಪ್ರಪಂಚ ಅನ್ನೋದು ಅಜ್ಜಿ ಒಂದು ಬಾಡಿಗೆ ಮನೆ ಇದ್ದಂಗೆ. ಇದರಲ್ಲೆಲ್ಲ ಬಂದು ಎಷ್ಟು ದಿನನೋ ಅಷ್ಟೇ ದಿನ ನಾವಿರೋದು. ಆಮೇಲೆ ನಮ್ಮ ಟೈಮ್ ಬಂದಾಗ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲ ಅಜ್ಜಿ. ಹಾಗೆ ಅಜ್ಜಿ, ಯಾವುದು ಸ್ವಂತದ್ದಲ್ಲ. ಈ ಕ್ಷಣ ನೀವು ಉಸಿರಾಡ್ತಿದ್ಯಲ್ಲ ಅಜ್ಜಿ, ಇದು ಈ ಗಳಿಗೆ, ಈ ಕ್ಷಣ, ಅದು ನಿನ್ನ ಸ್ವಂತದ್ದು. ಮರ ಕ್ಷಣ ಅದು ನಿನ್ನ ಸ್ವಂತದ್ದಲ್ಲ ಅಜ್ಜಿ. ಯಾವುದು ಸ್ವಂತದ್ದಲ್ಲ ಅಜ್ಜಿ. ಹೌದಾ ಮೊಮ್ಮಗು, ನೀನು ಹೇಳೋದು ಅರ್ಥ ಆಗ್ತಾ ಇದೆ ಇವಾಗ. ಎಷ್ಟೋ ಸಮಾಧಾನ ಆಗ್ತಾ ಇದೆ ಪುಟ್ಟ. ಆಗಾಗ ಬರ್ತಿರು, ಈ ತರ ಮಾತು ಹೇಳ್ತಾ ಇರಪ್ಪ. ಆಯ್ತಜ್ಜಿ, ಖಂಡಿತವಾಗ್ಲೂ ಬರ್ತೀನಿ ಅಜ್ಜಿ. ನಿಮ್ಗೆ ಭಜನ್ ಚೆನ್ನಾಗಿ ಬರುತ್ತೆ ಅಂದ್ರಲ್ಲ, ಹೇಳ್ತೀರಂತೆ ನೀವು. ಅವ್ರು ಹೇಳ್ತಿದ್ರು ಭಜನ್ಸ್ ಹೇಳ್ತಾ ಇರ್ತಾರೆ, ಒಬ್ರು ಹೇಳ್ತಿರ್ತಾರ, ಅಳ್ತಾ ಇರ್ತಾರೆ ಅಂತ. ಅದನ್ನ ಭಜನ್ಸ್ ಮಾಡ್ಕೊಳ್ಳಿ, ಹೇಳ್ಕೊಂತಾರಿ, ಮನ್ಸಿಗೆ ಸಮಾಧಾನ ಆಗುತ್ತೆ. ಯಾವಾಗ ಮನ್ಸಿಗೆ ಸಮಾಧಾನ ಆಗುತ್ತೋ, ಚಿತ್ತ
ಚಿತ್ತ ಶುದ್ಧಿ ಆಗುತ್ತೋ ಅವಾಗ ನಿಮ್ಗೆ ಈ ಶರೀರದ ಮೇಲೆ ಆಸಕ್ತಿನೇ ಒಟ್ಟೋಗ್ಬಿಡುತ್ತೆ ಅಜ್ಜಿ. ಹೋಗ್ತಾ ಹೋಗ್ತಾ ಅವಾಗ ನಿಮ್ಗೆ ಬರುತ್ತೆ ಈ ದೇಹ ನಾನಲ್ಲ, ಈ ಮನ್ಸು ನಾನಲ್ಲ, ಈ ನಾನ್ ಯೋಚನೆ ಮಾಡಿ ಈ ಬುದ್ಧಿನೂ ನಾನಲ್ಲ, ಇದ್ಯಾವ್ದು ನಾನಲ್ಲ ಅಂತ ನಿಮ್ಗೆ ಅರಿವು ಬರುತ್ತೆ ಅಜ್ಜಿ. ಹೌದಮ್ಮ ಮಗಳೇ, ಬಹಳ ಸಂತೋಷ ಆಯ್ತು ಪುಟ್ಟ. ಆಗಾಗ ಬರ್ತಾ ಇರು, ಖಂಡಿತವಾಗ್ಲೂ ಬರ್ತೀನಿ ಅಜ್ಜಿ. ಹರಿ ಓಂ. ನಮಸ್ತೆ ಅಜ್ಜಿ. ಬರ್ತೀನಿ ತಾತ, ಬರ್ತೀನಿ ಅಜ್ಜಿ, ಬರ್ತೀನಿ. ಹರಿ ಓಂ. 7 ನಿಮಿಷ 12 ಸೆಕೆಂಡ್ ತಗೊಂಡಿದ್ದೀರ, ಚೆನ್ನಾಗಿತ್ತು. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಸಾರಿ, ನೀವು ಅದ್ರಲ್ಲಿ ಟೈಮ್ ತೋರಿಸ್ದಂಗ್ ನೋಡ್ಲಿಲ್ಲ, ನಾನು ಸ್ವಲ್ಪ ಆ ಕಡೆ ಕಣ್ಣಾಡಿಸ್ತಿದ್ನಲ್ಲ, ನೋಡ್ಲಿಲ್ಲ. ಹಾಗಾಗಿ ಇನ್ನ ಮಿಕ್ಕಿದು ಹೇಳ್ಬೇಕು ಅನ್ನಿಸ್ತು. ಈ ತರ ಬಂದ ಮೋಕ್ಷ ಅಂತ ಒಂದು ಮಕ್ಕಳನ್ನ ತಗೊಳ್ಳೋಣ, ಅವರದೇ ರೀತಿಯಲ್ಲಿ ಹೇಳೋಣ ಅಂತ ಅನ್ನಿಸ್ತು. ಇನ್ನೊಂದು ಈಗಿನ ಕಾಲದಲ್ಲೆಲ್ಲ ಅನಾಥಾಶ್ರಮದಲ್ಲಿ ನಾವು ಕೇಳ್ತಾ ಇರ್ತೀವಿ, ಅವ್ರಿಗೆ ಅವ್ರದೇ ಒಂದು ನೋವು ಸಂಕಟದಲ್ಲಿರ್ತಾರೆ. ಅವ್ರು ಯಾವ ರೀತಿ, ನನಗೆ ತಿಳಿದಿರೋ ಮಟ್ಟಿಗೆ ಯಾವ ರೀತಿ ಅವ್ರಿಗೆ ಹೇಳ್ಬೋದು ಅಂತ ಅನ್ಕೊಂಡು ಆ ರೀತಿ ಹೇಳಿದೀನಿ ಅನ್ಸುತ್ತೆ. ಇದು ಹೇಗಿದೆ ಅಂತೆ ನೀವೇ ವಾಣಿ ಅಮ್ಮ, ಉಮಾ ಅಮ್ಮ ಎಲ್ಲ ಹೇಳ್ಬೇಕು. ಹರಿ ಓಂ. ವಾಣಿಜಿ. ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್. ಸಿಚುಯೇಷನ್ ಚೆನ್ನಾಗಿತ್ತು, ನೀವು ಎಕ್ಸ್ಪ್ಲೇನ್ ಮಾಡಿದ ದಾಟಿ ಎಲ್ಲ ಚೆನ್ನಾಗಿತ್ತು. ಅಪ್ರಾಪ್ರಿಯೇಟ್ ಆಗಿ ಮಗಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಹುಡುಗಂಗೆ, ಅಜ್ಜಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಅಫ್ಕೋರ್ಸ್ ಇನ್ನೂ ಸ್ವಲ್ಪ ಟೈಮ್ ಇದ್ರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು. ನಮ್ಮ ಟೈಮ್ ಲಿಮಿಟೇಷನ್. ವೆರಿ ನೈಸ್ ಡನ್. ಎಕ್ಸಲೆಂಟ್. ಎಷ್ಟು ಒಳ್ಳೆ ಆಕ್ಟರ್ಗಳಿದಾರಲ್ವಾ ನಮ್ಮ ಜೇಜಿಲಿ, ಗೊತ್ತೇ ಇಲ್ಲ ನಮ್ಗೆ. ಸುಲಲಿತವಾಗಿ ಆಕ್ಟ್ ಮಾಡ್ಬಿಟ್ರು. ಆರಾಮ. ಯಾವ ಮೂವಿಲ್ ಬೇಕು ಹೇಳಿ, ಕೊಡ್ಸೋಣ. ಅಜ್ಜಿ ಆದ್ರು ಅವರೇ ಮೊಮ್ಮಗಳಾದ್ರು. ಅದೇ ಇಬ್ರು ಇನ್ನು ಮಾಡೋರು, ಅವ್ರಿಗೂ ಎಲ್ಲರಿಗೂ ಸೇರಿಸಿ ಒಂದ್ ಮೂವಿಲ್ ಕೊಡ್ಸ್ಬಿಡೋಣ. ಕಾತ್ಯಾಯನಿ ಮಗಂಗೆ ಹೇಳಿದ್ರೆ ಕೊಡಿಸ್ಬೋದು. ಹೌದು. ತುಂಬ ಚೆನ್ನಾಗಿತ್ತು ಸಂಧ್ಯಾ ಅವರೇ. ನೆಕ್ಸ್ಟು ಶೋಭಾ ಜಗದೀಶ್. ಗುರು ಶಿಷ್ಯ ಪರಂಪರೆ ಪ್ರಕ್ರಿಯೆ. ಸದ್ಗುರುಗಳ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲ ಆತ್ಮಜ್ಯೋತಿರ್ಗೂ ನಮಸ್ಕಾರಗಳು. ನಾನೀಗ ಮೊದಲನೇದಾಗಿ ನನ್ನ ಮೊಮ್ಮಗನಿಗೆ ತಗೊತೀನಿ, ಇನ್ನೊಂದು ರೈತನಿಗೆ ತಗೊತೀನಿ. ಗುರು ಶಿಷ್ಯ ಪರಂಪರೆನ. ಹಲೋ, ಫೋನ್ ಬರ್ತಾ. ಹಲೋ ಚೈತನ್ಯ, ಏನು ಪುಟ್ಟ ಫೋನ್ ಮಾಡಿದೀಯಾ? ಅಮ್ಮಮ್ಮ, ನೀವು ನನಗೆ ಸ್ವಾಮಿಯ ಶರಣಮ್ಮ ಅಯ್ಯಪ್ಪ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ಹೇಳ್ತಾ ಇದ್ರಲ್ಲ, ಹಂಗಂದ್ರೆ ಏನಮ್ಮಮ್ಮ? ಸ್ವಾಮಿಯೇ ಶರಣಮ್ ಅಂತಾರಲ್ಲ, ಏನಮ್ಮಮ್ಮ ಹಂಗಾದ್ರೆ? ಮತ್ತೆ ಅಮ್ಮನ ಕೇಳ್ಬೇಕಿತ್ತು, ಅಮ್ಮ ಹೇಳ್ತಿದ್ರಲ್ಲ. ಇಲ್ಲ ಅಮ್ಮಮ್ಮ, ನೀವೇ ಹೇಳಿ, ನೀವು ಹೇಳಿದ್ರೆ ಚೆನ್ನಾಗಿ ಹೇಳ್ತೀರಾ, ಹೇಳಿ ಅಮ್ಮಮ್ಮ. ಸರಿಯಪ್ಪ, ಹೇಳ್ತೀನಿ, ಕೇಳಿಸ್ಕೊ. ಈ ಶರಣಮ್ ಅಂತಾರಲ್ಲ, ಶರಣಮ್ ಅನ್ನೋದು 3 ಅಕ್ಷರ. ಶ ಅಂತ ಅಂದ್ರೆ ಶತ್ರುವನ್ನ ಇಲ್ಲಾಕ್ಸುತ್ತೆ. ಈ ಶತ್ರುಗಳು ಯಾರು? ನಮ್ಮೊಳಗಡೆ ಇರೋ ಅಹಂಕಾರ, ಅಜ್ಞಾನ, ಇವು ನಮ್ಮ ಶತ್ರುಗಳಲ್ವಾ? ಇದನ್ನ ಇಲ್ವಾಗ್ಸು. ಆಮೇಲೆ ರಾ ಅಂತ ಅಂದಾಗ ರಾ ಅಂತ ಅಂದ್ರೆ ಆ ಭಗವಂತನಲ್ಲಿ ನಾವು ಜ್ಞಾನನ ಕೊಡು ಅಂತ ಅಂದ್ಬಿಟ್ಟು, ಅಂದ್ರೆ ಆ ಜ್ಞಾನ ಬಂದಾಗ ಏನಾಗುತ್ತೆ, ನಮ್ಮಲ್ಲಿ ಶಾಂತಿ ಆಗುತ್ತೆ, ಶಾಂತಿ ಬರುತ್ತೆ. ಆಮೇಲೆ ನಮಗೆ ಆ ಜ್ಞಾನದ ಕಡೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರಾ ಅಂತ ಅಂದ್ಬಿಟ್ಟು. ಇನ್ನು ನು ಅಂತ ಅಂದರೆ ಆ ಭಗವಂತನಲ್ಲಿ ಶರಣಾಗತಿ. ಮತ್ತು ಸ್ವಾಮಿ ಅಂತ ಅಂದಾಗ, ಅಂತ ಅಂದಾಗ ಆತ್ಮಬೋಧ ಅಂತ ಆಗುತ್ತೆ ಪುಟ್ಟ. ಆಮೇಲೆ ಮೀ ಅಂದಾಗ ಮಾ ಮತ್ತು ಈ ಸೇರಿದ್ರೆ ಮೀ ಅಂತ ಆಗುತ್ತೆ. ಆ ಮಾ ಅಂತ ಅಂದಾಗ ಮಹಾದೇವ ಆಗುತ್ತೆ. ಈ ಅಂದಾಗ ಅದು ಶಕ್ತಿ ಆಗುತ್ತೆ. ಹಾಗಾಗಿ ಮಹಾದೇವ ಮತ್ತು ಶಕ್ತಿ ಸೇರಿ ಶಿವಶಕ್ತಿ ಆಗುತ್ತೆ. ಅಂದರೆ ಇದನ್ನು ನಿಂಗೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಹೇಳ್ತೀನಿ, ಕೇಳಿಸ್ಕೊ. ಈ ಶರಣಂ, ಸ್ವಾಮಿಯೇ ಶರಣಂ ಅಂತ ಅಂದಾಗ ಆ ಭಗವಂತನಲ್ಲಿ, ಅಂದರೆ ಅಯ್ಯಪ್ಪನಲ್ಲಿ ನಿನ್ನನ್ನು ನಾನು ಶರಣಾಗಿದ್ದೀನಿ, ನನಗೆ ಆತ್ಮಜ್ಞಾನವನ್ನು ಕೊಡು. ಆ ಶಿವಶಕ್ತಿ ಒಂದಾಗಿ
ಅಲ್ಲಿ ನನಗೆ ಜ್ಞಾನ ಕೊಡು ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿನ ಕೇಳೋದು. ಸ್ವಾಮಿ ಇದು ಗೊತ್ತಾಯ್ತಾ ಪುಟ್ಟಣ್ಣ, ಇದು ಅರ್ಥ ಆಯ್ತಾ? ಸರಿ ಅಮ್ಮಮ್ಮ. ಹಂಗಾದ್ರೆ ಇದೆಲ್ಲ ನೀವ್ ಹೆಂಗ್ ಹೇಳ್ತಿದ್ದೀರಾ ನಂಗೆ? ನಾನು ಏನ್ ಕೇಳಿದ್ರು ಅರ್ಥ ಹೇಳ್ತೀರಲ್ವಾ? ಇದು ಹೆಂಗ್ ಹೇಳ್ತೀರಾ? ನೋಡು ಪುಟ್ಟ, ಒಂದು ಪದಕ್ಕೆ ಯಾವುದೇ ಒಂದು ಪದಕ್ಕೆ ತಗೊಳ್ಳಿ, ಒಂದು ಅಕ್ಷರ ತಗೊಳ್ಳಿ, ಅದಕ್ಕೆ ಒಳಗಡೆ ಅರ್ಥ ಒಂದಿರುತ್ತೆ, ಮತ್ತೆ ಹೊರಗಡೆ ಅರ್ಥ ಒಂದಿರುತ್ತೆ. ಅಂದ್ರೆ ಒಳಗಡೆ ಅರ್ಥಕ್ಕೆ ಗೂಢಾರ್ಥ ಅಂತಾರೆ, ಆ ಗೂಢಾರ್ಥನ ನಾವು ತಿಳ್ಕೊಬೇಕು ಅಂತಾರೆ. ನಮ್ ಗುರುಜಿ ಇದ್ದಾರೆ, ಗೊತ್ತಿದೆ ಅಲ್ಲ ನಿಂಗೆ, ಪ್ರಭುಜಿಯವರು. ಅವ್ರು ಹೇಳ್ತಾರೆ ಯಾವ್ದೊಂದಕ್ಕೂ ಗೂಢಾರ್ಥ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ನಿನ್ಗೆ ಹೇಳ್ದೆ ಪುಟ್ಟಣ್ಣ. ಸರಿ ಅಮ್ಮಮ್ಮ, ಅರ್ಥ ಆಯ್ತಾ? ಚೂರು ಅರ್ಥ ಆಯ್ತು. ಸರಿ ಬಿಡು, ಇನ್ನೊಂದ್ಸತಿ ನಿಂಗೆ ಇನ್ನೂ ಚೆನ್ನಾಗಿ ವಿವರಿಸಿ ಹೇಳ್ತೀನಿ, ಸರಿನಾ? ಸರಿ ಅಮ್ಮಮ್ಮ. ನೋಡು, ಇನ್ನೊಂದು ಫೋನ್ ಬರ್ತಾ ಇದೆ, ಫೋನ್ ಇಡ್ಲಾ ನಿಂಗೆ? ಸರಿ ಅಮ್ಮಮ್ಮ, ಆಯ್ತು ಅಮ್ಮಮ್ಮ. ಸರಿ. ಹಲೋ, ಏನ್ ಪ್ರಕಾಶ ಫೋನ್ ಮಾಡಿದ್ಯಾ? ಮನೇಲೇ ಇದ್ದೀನಿ ಬಾಪ. ಬಾಬಾ. ವಾಣಿಜ್ಯ, ನನ್ನ ತಮ್ಮ ಇವನ್ ಪ್ರಕಾಶ ಅಂದ್ಬಿಟ್ಟು ಇವನು ಹೋದ್ವಾರ ಬಂದಿದ್ದ. ಹೋದ್ವಾರ ಅಂದ್ರೆ ಆಯ್ತು, 1 ತಿಂಗಳಾಯ್ತು ಬಂದಿದ್ದ. ಬಂದವನ್ ಏನ್ ಮಾಡ್ದ, ಸಪ್ಪಗಿದ್ದ. ಯಾಕೋ ಹಿಂಗಿದ್ಯಾ ಅಂತ ಕೇಳ್ದೆ ಅವನ್ನ. ಏನೂ ಇಲ್ಲಕ್ಕ, ಒಂದಿಷ್ಟು ಬೇಜಾರು. ಯಾಕೋ ಬೇಜಾರು ಅಂದೆ. ಏನಿಲ್ಲಕ್ಕ, ಮಳೆ ಚೆನ್ನಾಗಾಯ್ತು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಾಳನ್ನ ಬಿತ್ತನೆ ಮಾಡೋಣ ಅಂತ ಬಿತ್ತನೆ ಮಾಡಿದೆ. ಈಗೆಲ್ಲ ಹೊಲದಲ್ಲೆಲ್ಲಾನು ಚೆನ್ನಾಗಿ ಸ್ವಲ್ಪ ಹಸಿರಾಗಿದೆ, ಚೆನ್ನಾಗಿದೆ ಅಕ್ಕ ಈಗ. ಮತ್ತೆ ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅಂದೆ. ಅದಕ್ಕೆ ಅವನು ಹೇಳ್ದ, ಅಕ್ಕ ನಾನಂತೂ ಬಿತ್ತನೆ ಮಾಡಿಬಿಟ್ಟೆ ಅಕ್ಕ ಹೊಲದಲ್ಲಿ. ಆದರೆ ನನ್ನ ಸ್ನೇಹಿತರು ಇದ್ದಾರಲ್ಲಕ್ಕ ಹಳ್ಳಿಯಲ್ಲಿ, ಅವ್ರಿಗೆ ಬಿತ್ತನೆ ಮಾಡೋದು ಬೀಜನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಕ್ಕ. ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಹೋದ ವರ್ಷ ಮಳೆ ಬರಲಿಲ್ವಲ್ಲ, ಆ ಮಳೆ ಬರ್ದಾನೆ ಇದ್ದಿದ್ದಕ್ಕೆ ಈ ಸತಿ ಬಿತ್ತನೆ ಮಾಡೋಕ್ಕೆ ಬೀಜನೇ ಇಲ್ಲಕ್ಕ ಅವ್ರ ಹತ್ರ. ಏನು ಮಾಡ್ಲಕ್ಕ ನಾನು ಇದಕ್ಕೆ? ಸರಿ, ಒಂದು ಕೆಲಸ ಮಾಡು, ನಿನ್ನ ಹತ್ರ ಇನ್ನೂ ಕಾಳು ಇದೆಯೇನೋ ಬಿತ್ತನೆಗೆ? ಹೌದಕ್ಕ, ಇದೆ, ಸುಮಾರು ಇದೆ ಅಕ್ಕ. ಮತ್ತಂಗ ತೊಗೊಂಡು ನಿನ್ನ ಸ್ನೇಹಿತರಿಗೆ ಒಂದಿಷ್ಟು ಕೊಡು, ಅವ್ರು ಹೊಲದಲ್ಲಿ ಅದನ್ನು ಬಿತ್ತನೆ ಮಾಡಲಿ ಅಂತ ಹೇಳಿದೆ. ಹೌದಾ ಅಕ್ಕ, ಸರಿ ಅಕ್ಕ, ನೀನು ಇದೊಂದು ಸಲಹೆ ಕೊಟ್ಟಿದ್ಯಾ, ಅದಂಗೆ ಮಾಡ್ತೀನಿ ಬಿಡಕ್ಕ ಅಂದ್ಬಿಟ್ಟು ಊರಿಗೆ ತೊಗೊಂಡೋದ. ಏನು ಪ್ರಕಾಶ ಬಂದ? ಏನೋ ಖುಷಿಯಾಗಿದೆಯಾ? ಹೂನಕ್ಕ, ಖುಷಿಯಾಗಿದೆ ಈಗ. ಅದೇನೋ ಹೋದ ಸತಿ ಬಂದ ಇದಾಗಿದ್ದೆ ನೀನು, ಈ ಸತಿ ಬಂದ ಖುಷಿಯಾಗಿದ್ಯಾ? ಏನಪ್ಪ ಸಮಾಚಾರ? ಏನಿಲ್ಲಕ್ಕ, ನೀನು ಹೇಳ್ದಂಗೆ ಆ ಕಾಳುಗಳು ತೊಗೊಂಡೋಗಿ ನನ್ನ ಸ್ನೇಹಿತರಿಗೆಲ್ಲ ಕೊಟ್ಟೆ. ಅವರು ಹೊಲದಲ್ಲೆಲ್ಲ ಬಿತ್ತನೆ ಮಾಡಿದಾರಕ್ಕ ಈಗ. ಅವ್ರ ಹೊಲದಲ್ಲೂ ಆಗ್ಲೇನೆ ಎಲ್ಲ ಮೊಳಕೆ ಬಂದು ಚೆನ್ನಾಗಾಗಿದೆ ಅಕ್ಕ. ಅದನ್ನು ಖುಷಿ ಆಯಿತು. ನಿನ್ನ ಹತ್ರ ಕೊಡ್ ಬಂದೆ ಅಕ್ಕ, ನೀನು ಹೇಳಿದ್ದಲ್ಲ ಆ ಸಲಹೆ ಅಂತೆ. ನಾನು ನಿನಗೆ ಬಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಕ್ಕ. ಅಕ್ಕ ಇದನ್ನೇ ನನಗೆ ಹೇಗಕ್ಕ ಕೊಟ್ಟೆ ಸಲಹೆನ? ನೋಡಿ ಪ್ರಕಾಶ, ಇದು ನಮ್ಮ ಗುರುಗಳು ಕೊಟ್ಟಿರೋದು ಸಲಹೆ ಅಂತ ಅಂದೆ. ಇದು ಹೇಗೆ ಅಂದರೆ, ನಮಗೆ ಈ ಗುರುಜಿಯವರು ABSc ಅಂತ ಮಾಡಿದ್ದಾರೆ, ಮತ್ತೆ ಜ್ಞಾನ ಜ್ಯೋತಿ ಅಂತ ಮಾಡಿದ್ದಾರೆ. ಆ ಮೂಲಕ ನಮಗೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ. ಆ ಜ್ಞಾನನ ಇನ್ನೂ 4 ಜನಕ್ಕೆ ಹಂಚಲಿ, ಆ ಜ್ಞಾನ ಬೆಳೀತಾ ಹೋಗ್ಲಿ ಅಂತ ಮಾಡಿದ್ದಾರೆ. ಅದೇ ಇದನ್ನ ಇಟ್ಕೊಂಡು ನಾನು ನಿನಗೆ ಹೇಳಿದೆ, ಇದು ಉದಾಹರಣೆಗೆ. ಹಾಗಾಗಿ ನೀನು ಅದನ್ನೇ ಮಾಡಿದೀಯಾ. ಹಾಗಾಗಿ ನೀನು ಹೊಲದಲ್ಲೂ ಬೆಳೆ ಬಂದಿದೆ, ಬೇರೆಯವ್ರ ಹೊಲದಲ್ಲೂ ಬೆಳೆ ಬಂದಿದೆ. ಅದನ್ನ ನೋಡಿ ನೀನು ಸಂತೋಷ ಪಟ್ಟಿದೀಯಾ. ಅದೇನಪ್ಪ, ಅದಕ್ಕೋಸ್ಕರ ನಮ್ಮ ಗುರೂಜಿ ಹೇಳ್ತಾ ಇರ್ತಾರೆ, ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಚ ಅಂತ ಹೇಳ್ತಿರ್ತಾರೆ. ನಮ್ಮ ಆತ್ಮ ಸಂತೋಷಕ್ಕೆ ಬೇಕಾದ್ರೆ ಆತ್ಮಜ್ಞಾನ ಪಡೀಲಿಕ್ಕೆ ಗುರುಗಳ ಹತ್ರ ನಾವು ಜ್ಞಾನ ಪಡಿಬೇಕು. ಆ ಜ್ಞಾನ ಪಡೆದು ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು. ಮಾಡಿ ಆ ಜ್ಞಾನದಲ್ಲಿ ನಿಲ್ಲಬೇಕು. ಮತ್ತೆ ಅಷ್ಟೇ ಅಲ್ದಾನೆ, ಆ ಜ್ಞಾನನ ಈಗ ನಮಗೆ ಭಗವದ್ಗೀತೆ ಬಂತು ಅಂದರೆ ಅದನ್ನ ಇನ್ನೊಂದು 10 ಜನ ಮಕ್ಕಳಿಗೆ ಹೇಳ್ಕೊಡೋದು, ಅವ್ರು ಇನ್ನೊಂದು 10 ಜನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹೀಗೆ ಅದನ್ನು ಬೆಳೆಸ್ತಾ ಹೋಗಬೇಕು. ಆ ಜ್ಞಾನ ಪರಂಪರೆಯನ್ನು ಬೆಳೆಸ್ತಾ ಹೋಗಬೇಕು. ಇದಕ್ಕೆ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಹಿಂಗೆ ಒಂದು ಚಿಕ್ಕದ ಒಂದು ಉದಾಹರಣೆ ಕೊಡ್ತೀನಿ ನೋಡು. ಒಮ್ಮೆ ಒಂದು ಆಶ್ರಮದಲ್ಲಿ ಗುರುಗಳು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೊರಟಿರ್ತಾರೆ. ಹೊರಟಾಗ ಏನು ಮಾಡ್ತಾರೆ, ಅವ್ರ ಶಿಷ್ಯರು ಬಂದು ನಮಸ್ಕಾರ ಮಾಡಿದಾಗ ಅವರಿಗೆ ಒಂದು ಜ್ಞಾನದ ಒಂದಿಷ್ಟು ಕಾಳುಗಳು ಕೊಡ್ತಾರೆ. ಅದನ್ನು ಒಬ್ಬ ಶಿಷ್ಯ ಏನು ಮಾಡ್ತಾನೆ, ಅದನ್ನು ಇಟ್ಟು ಪೂಜೆ ಮಾಡ್ತಾನೆ. ಅಂದರೆ ಅದು ಹುಳ ಬಂದು ನಾಶ ಆಗೋಗುತ್ತೆ. ಇನ್ನೊಬ್ಬ ಶಿಷ್ಯ ಏನು ಮಾಡ್ತಾನೆ, ಅದನ್ನು ಬೆಳೆಸ್ದಾಗ ಏನಾಗುತ್ತೆ, ಅದು ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ಆ ಜ್ಞಾನ ಅನ್ನೋದು ಬೆಳೀತಾ ಹೋಗ್ಬೇಕಪ್ಪ. ಆ ಉದಾಹರಣೆ ಇಟ್ಕೊಂಡು ನಮ್ಮ ಗುರುಗಳು ಹೇಳಿರೋ ಆತ್ಮನೋ ಮೋಕ್ಷ ತನ್ನ ಜಗದಿತಾಯಚ ಇಟ್ಕೊಂಡು ಆ ಉದಾಹರಣೆ ನೀನು ಕೊಟ್ಟನಪ್ಪ. ನಿನಗೂ ಖುಷಿ ಆಯ್ತಲ್ಲ? ಸರಿ ಪ್ರಕಾಶ, ನಡಿ, ನೀನು ಕೂತ್ಕೊಂಡು ನಡಿ, ಆ ಕಡೆ ಬರ್ತೀನಿ. ಹರಿ ಓಂ. ತುಂಬ ಚೆನ್ನಾಗಿ ಮಾತಾಡಿದ್ರಿ. 6 ನಿಮಿಷ 25 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಾನು ಫಸ್ಟು ಅಂದ್ಕೊಂಡಿದ್ದೆ ಒಬ್ಬ ನಾಸ್ತಿಕಂಗೆ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಅದು ಕರೆಕ್ಟಾಗಿ ನಂಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಬಿಟ್ಬಿಟ್ಟು
ಅದು ನಮ್ಮ ಮಗ ಯಾವಾಗ್ಲೂ ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ. ಒಂದು ಹಾಡು ಹೇಳ್ಕೊಟ್ರೆ ಹಂಗಂದ್ರೆ ಏನು ಹಿಂಗಂದ್ರೆ ಏನು, ಒಂದು ಹಾಡಿಗೆಲ್ಲ ಅರ್ಥ ಹೇಳ್ಬೇಕು, ಪ್ರತಿಯೊಂದಕ್ಕೂ ಅವನಿಗೆ ಅರ್ಥ ಹೇಳ್ಬೇಕು, ಹೇಳ್ಕೊಟ್ರೇನೆ ಅವನಿಗೆ ಸಮಾಧಾನ. ಹಾಗಾಗ್ಬಿಟ್ಟು ಇದೊಂದನ್ನ ತಗೊಳೋಣ ಅಂದ್ಬಿಟ್ಟು ಈ ಮೊಮ್ಮಗಂದೇ ಉದಾಹರಣೆ ತಗೊಂಡೆ. ಇನ್ನೊಂದು ರೈತನಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಗುರುಗಳು ಇದನ್ನೇ ಮಾಡ್ತಿರೋದಲ್ವಾ, ಜ್ಞಾನನ ಹಂಚ್ತಾ ಇದಾರಲ್ವಾ ಗುರು ಶಿಷ್ಯ ಪರಂಪರೆಯಲ್ಲಿ. ಹಾಗಾಗಿ ರೈತನಿಗೆ ಕೊಟ್ರೇನೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ರೈತಂದು ತಗೊಂಡೆ. ಹೇಗ್ ಬಂತು ನೀವು ಹೇಳ್ಬೇಕಿನ್ನ ವಾಣಿಜಿ, ಉಮಾಜಿ ಎಲ್ಲ. ವಾಣಿಜಿ ಇದು ರೈತನದು ಎಕ್ಸಾಂಪಲ್ಲು ತುಂಬ ಚೆನ್ನಾಗಿ ಬಂತು. ಇವನಿಗೆ ಹೋಗೋದು, ಅದು ಹಂಚು ಅಂತ ಹೇಳೋದು, ಆಮೇಲೆ ಅದನ್ನು ಜ್ಞಾನ ಹಂಚೋದಕ್ಕೆ ಕಂಪೇರ್ ಮಾಡೋದು, ಅದೆಲ್ಲ ಚೆನ್ನಾಗಿ ಬಂತು. ನಿಮ್ಮ ಮೊಮ್ಮಗಂಗೆ ಹೇಳೋದನ್ನು ಇನ್ಯಾವ ಥರ ಹೇಳ್ಬೋದು ನಿಮ್ಮ ಪ್ರಕಾರ? ನೀವು ಹೇಳಿದ್ದು ಒಂದು ರೀತಿ ಆಯಿತು, ಇನ್ಯಾವುದಾದ್ರೂ ಥರ ಹೇಳ್ಬೋದಾ ಇವಾಗ ನಿಮ್ಗೆ ತೋಚಕ್ಕೆ? ಈಗಿನ ತೋಚೋ ಥರ ಅಂದರೆ ಅವನಿಗೆ ತುಂಬ ಪ್ರಶ್ನೆಗಳು ಉಮಾಜಿ. ಅವನು ವಾಣಿಜ್ಯವನು ಪ್ರತಿಯೊಂದು ಕ್ವಶನ್. ಒಂದು ಆಟ ಸಾಮಾನು ನೋಡಲಿ, ಯಾಕೆ ಇದು ಹೋಗ್ತಿಲ್ಲ ಮುಂದಕ್ಕೆ, ಇದರಲ್ಲಿ ಏನಿದೆ, ಏನಕ್ಕೆ ಇದರಲ್ಲಿ ಡಿಸ್ಟ್ರಾಕ್ಟ್ ಏನಾಗ್ತಿದೆ, ಪ್ರತಿಯೊಂದಕ್ಕೂ ಕೂತ್ರೆ ಏನಿದೆ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಸರಿ, ಅದಕ್ಕೋಸ್ಕರ ಅವನು ಆ ಕ್ವಶನ್ಸ್ ಕೇಳೋದ್ರಿಂದನೇ ನನಗೆ ಉತ್ತರ ಕೊಟ್ಟೇನೆ ಸಾಕಾಗಿರುತ್ತೆ, ಅಷ್ಟು ಉತ್ತರಗಳು ಕೇಳ್ತಾ ಇರ್ತಾನೆ ಅವನು. ಹಾಗಾಗಿ ನಾನು ಅವನದನ್ನೇ ತಗೊಂಡೆ. ಇದು ಶರಣಮಯ್ಯಪ್ಪ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದಕ್ಕೆ ತಗೊಂಡೆ. ಅವನಿಗೆ ಹೇಳ್ತಾ ಇರ್ತೀನಿ ವಾಣಿಜ್ಯ, ಎಷ್ಟು ಆನ್ಸರ್ಸ್ ಹೇಳ್ತಾ ಇರ್ತೀನಿ. ಅವನು ಮಲಗ್ದಾಗ ಮಾತ್ರ ಸೈಲೆಂಟ್ ಅಷ್ಟೇನೆ, ಮಿಕ್ಕಂತೆ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಹೊರಗಡೆ ಬಂದ್ರೆ ಅಷ್ಟು ಸೈಲೆಂಟ್ ಮಗು ಇರ್ತಾನೆ ಅವನು. ತಯಾರು ಮಾಡ್ತಾ ಇದ್ದಾನೆ, ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಅದೇ ಮನ ನಿಜಾನೇ. ಅದು ಚೆನ್ನಾಗಿತ್ತು, ಇನ್ನೊಂದ್ ಸ್ವಲ್ಪ ಸುಲಭ ಮಾಡ್ಬೋದಾಗಿತ್ತ? ಅದೊಂದ್ ಬಿಟ್ರೆ ತುಂಬಾನೇ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ 10-12 ವರ್ಷ ಆದ್ರೆ ಪರವಾಗಿಲ್ಲ. ಚಿಕ್ಕ ಹೇಳೋದಕ್ಕೋಸ್ಕರ ಅದು ಅರ್ಥ, ಅದು ಮಗುಗೆ ಅರ್ಥ ಆಗಲ್ಲ, ಜ್ಞಾನ ಇದೆಲ್ಲ ತಿಳುವಳಿಕೆ ಕೊಡಕ್ಕೆ ಸ್ವಲ್ಪ. ಇನ್ನೇನಾದ್ರೂ ಸಿಂಪಲರ್ ಎಕ್ಸಾಂಪಲ್, ಕಥೆ ಆ ತರ ಏನಾದ್ರು ಯೂಸ್, ಒಂದ್ ಶರಣಾಗತಿ ಹೆಂಗಾಗೋದು ಅನ್ನೋ ಕಥೆ ಹೇಳಿದ್ರೆ ಆ ತರ ಏನಾದ್ರು ಹೇಳ್ಬೋದಿತ್ತ ಮಗುಗೆ ಅಂತ ಅದೊಂದು ಯೋಚನೆ ನಂಗೆ ಬಂತು. ಅದ್ ನೀವು ಯೋಚನೆ ಮಾಡಿ ನೋಡಿ ನಿಮ್ಗೇನ್ ಅನ್ಸುತ್ತೆ ಅಂತ. ಹೌದಪ್ಪ, ಅದೇನೋ ಸರಿನೇ ನೀವ್ ಹೇಳಿದ್ದು, ನನಗೂ ಅನ್ನಿಸ್ತು. ಬಟ್ ಸೆಕೆಂಡ್ ಒನ್ ಸೂಪರ್ ಆಗಿತ್ತು. ನಾ ಇದನ್ನ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನ ತಗೊಂಡೆ. ಏನ್ ಗೊತ್ತಾ, ಇದಕ್ಕೆ ಒಂದ್ ಕರೆಕ್ಟ್ ಮೆಥಡ್ ಅಂತ ಇಲ್ಲ. ಗುರು ಶಿಷ್ಯ ಟೆಂಪರ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. 6 ವರ್ಷದ ಹುಡುಗಾನೆ ಕೇಳ್ಬೋದು, 5 ವರ್ಷದ ಹುಡುಗಾನೆ, 10 ಹುಡುಗರ ಕೇಳಿದ್ರೆ ಆ 10 ಹುಡುಗರ ಟೆಂಪರ್ಮೆಂಟ್ ಬೇರೆ ಇರುತ್ತೆ, ಆ ಸಂದರ್ಭ ಬೇರೆ ಇರುತ್ತೆ, ಆ ಕ್ವೆಶ್ಚನ್ ಬೇರೆ ಇರುತ್ತೆ. ಸೊ ನಾವು ಆನ್ಸರ್ ಕೊಡೋ ರೀತಿ ಬೇರೆನೇ ಆಗತ್ತೆ. ಮತ್ತು ಅದೇ ಹುಡುಗಂಗೆ ಇನ್ನೊಂದ್ಸಲ ಇನ್ನೊಂದು ರೀತಿ ಕೊಡ್ತೀವಿ. ಓನ್ಲಿ ಒನ್ ಕರೆಕ್ಟ್ ಆನ್ಸರ್ ಅಂತ ಇಲ್ವೇ ಇಲ್ಲ, ಇನ್ಫಿನಿಟ್ ನಂಬರ್ ಆಫ್ ಆನ್ಸರ್, ಆಲ್ ಆರ್ ಕರೆಕ್ಟ್. ಸೊ ಅದನ್ನ ಹುಡುಕ್ತಾ ಹೋಗೋದಷ್ಟೇ, ಎಕ್ಸ್ಪ್ಲೋರ್. ಇದೊಂದು ಆಪ್ಷನ್ ಆಯಿತು, ಇನ್ನೊಂದು ಆಪ್ಷನ್ ಇದೆಯಾ, ಇನ್ನೊಂದು ಆಪ್ಷನ್ ಇದೆಯಾ, ಅಷ್ಟೇ. ಆ ಥರ ನಾನು ಅವನಿಗೆ ಭಗವದ್ಗೀತೆ ಹೇಳ್ಕೊಡ್ತಿದ್ದೆ. ವಾಣಿಜ್ಯ ಹೇಳ್ಕೊಟ್ಟಾಗ ಅವನು ಹಂಗಂದ್ರೆ ಏನು ಶ್ಲೋಕಕ್ಕೆ ಅರ್ಥ ಹೇಳಿ ಅಂತಿದ್ದ. ಹಾಗಾಗಿ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಾ ಇದ್ದೆ. ಹಾಗಾಗಿ ಇದನ್ನು ತಗೊಂಡು ಅಡ್ವಾನ್ಸ್ ಟ್ರೈನಿಂಗ್ ಕೊಟ್ಟು ಬಿಟ್ಟಿರ್ಬೋದು, ಅವ್ನಿಗೆ ಅರ್ಥನೂ ಆಗ್ಬೋದು. ಸೊ ಅದು ಹೇಳಕ್ಕಾಗಲ್ಲ ನಾವು, ಹಾಗೆ ಅಂತ ಇಲ್ಲ. ಯಾಕಂದ್ರೆ ಅಷ್ಟೊಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ದಿಸ್ ಮೇಡ್ ಬಿ ವೆರಿ ನಾಟ್ ಕಾಂಪ್ಲೆಕ್ಸ್. ಅವರಪ್ಪ ಸ್ವಲ್ಪ ಎಲ್ಲ ಅದೇ ಥರ ಹೇಳ್ತಾರೆ, ಹಾಗಾಗಿ ನನ್ನ ಹತ್ರನೂ ಬರ್ತಾನೆ, ನಾನು ಹೇಳ್ತೀನಿ ಒಂದಿಷ್ಟು. ಎಕ್ಸಲೆಂಟ್. ನಮ್ಮ 3 ಜನ ಮೊಮ್ಮಕ್ಕಳನ್ನ ಕರ್ಕೊಂಡು ಮೆಡಿಟೇಷನ್ ಸ್ಟಡಿ ಸರ್ಕಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಎಲ್ಲ ಮೊಮ್ಮಕ್ಕಳು ಎಷ್ಟು ಕ್ವೈಟಾಗಿ ಕೂತಿರ್ತಾ ಇದ್ರು, ಗಲಾಟೆ ಮಾಡಲಿಲ್ಲ. ನಾನು ಅದೇ ಅಡ್ಮೈರ್ ಮಾಡ್ತಾ ಇದ್ದೆ, ಎಷ್ಟು ಒಂಚೂರು ಪೆಟ್ಟಿಗೆ ತಂದೆ ಕೂತಿರೋರು ಪಾಪ 1.5 ಗಂಟೆ. ಆಮೇಲೆ ಬಂದು ಅವ್ರ ಅಮ್ಮ ಏನಾರ ಕೋಪ ಮಾಡ್ಕೊಂಡ್ರೆ ನಾನೆಂಬುದು ಅಂತ ಸಾತ್ವಿಕ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ನಗಿಸ್ಬಿಡ್ತಾ ಇದ್ದ. ಕೋಪ ಮಾಡ್ಕೊಂಡು ಎಲ್ಲ ಮಾತುಗಳನ್ನೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿರ್ತಾರೆ. ಒಬ್ರು ಮಾತಾಡ್ಬೇಕು, ದಯವಿಟ್ಟು ಗಲಾಟೆ ಮಾಡ್ಬೇಡ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಶೋಭಾ ಅವರೇ, ಥ್ಯಾಂಕ್ ಯು. ನೆಕ್ಸ್ಟ್ ವಾಸುಕಿಯವರು, ಅಧ್ಯಾರೋಪ ಅಪವಾದ ಪ್ರಕ್ರಿಯೆ.
ನಮಸ್ಕಾರ. ಹರಿ ಓಂ. ಶುರು ಮಾಡ್ಬೋದಾ ಅಥವಾ ಯಾವುದು ಅಂತ ಯಾರಿಗೆ ಅಂತ ಹೇಳಿಬಿಡಲ್ಲ, ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇದು 2 ರೀತಿಯ ಪ್ರೇಕ್ಷಕರು. ಮೊದಲನೇದು ಸಮವಯಸ್ಸು, ನನ್ನ ಜೊತೆ ಇರುವಂಥ ನನ್ನ ತಂಗಿ, ಸಿಬ್ಲಿಂಗ್. ಸೊ ಒಂದೇ ಥರ ಇರುತ್ತೆ ಅವರ ಇದು. ಇನ್ನೊಂದು ಒಬ್ಬ ರೋಗಿಯ ಮನೋಭಾವನೆ, ಪೇಷಂಟ್, ಅವನಿಗೆ ಯಾವ ರೀತಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡ್ತೀನಿ. ಹರಿ ಓಂ. ನಾನು ಮತ್ತೆ ನನ್ನ ತಂಗಿ ಇಬ್ಬರೂ ಉಡುಪಿಗೆ ಒಟ್ಟಿಗೆ ಪ್ರಯಾಣ ಮಾಡಿದ್ವಿ. ಮಾಡ್ತಾ ಮಾಡ್ತಾ ದಾರಿನಲ್ಲಿ ನನ್ನ ತಂಗಿ ಸೌಮ್ಯ ಅಂತ ಅವಳು ಕೇಳಿದ್ಳು, ನಾನು ನಿಮ್ಮದು ಗುರುಗಳು ಸಾಕಷ್ಟು ಕೇಳ್ತೀನಿ ಕಣೆ, ಆದರೆ ನನಗೆ ಅದಷ್ಟು ತಲೆಗೆ ಹೋಗೋದಿಲ್ಲ. ಮೊನ್ನೆ ಏನೋ ಒಂದು ಅಧ್ಯಾರೋಪ ಅಪವಾದ ಅದ್ರ ಬಗ್ಗೆ ನಾನು ಪ್ರವಚನ ಕೇಳಿದೆ, ಮಾತಾಡ್ತಾ ಇದ್ದೆ. ನನಗೆ ಸ್ವಲ್ಪ ಕುತೂಹಲ ಕೆರಳಿತು, ಏನಿದು ಅಂತ ಹೇಳಿ ಸ್ವಲ್ಪ ಹೊತ್ತು ಕೇಳಿದೆ. ಆದರೂ ಅರ್ಥ ಆಗದೇ ಇದ್ರೂ ಕೇಳಿದೆ ಕೂತ್ಕೊಂಡು. ಅದಾದ್ಮೇಲಿಂದ ಏನೋ ಒಂದು ಅರ್ಧಂಬರ್ಧ ಅರ್ಥ ಆಯಿತು. ಅದು ಕ್ಲೋಸ್ ಆದಮೇಲೆ ಕೂಡ ನನಗೆ ಅದ್ರ ಮೇಲೆ ಕುತೂಹಲ ಹೋಗಲಿಲ್ಲ. ತಿಳ್ಕೊಳ್ಬೇಕು ಒಂದು ಆಸೆ ಆಯಿತು. ಏನು ಮಾಡೋದು, ಸರಿ ಪೂರ್ತಿ ಅರ್ಥ ಆಗಿಲ್ವಲ್ಲ, ಯೂಟ್ಯೂಬಲ್ಲಿ ನೋಡೋಣ ನಾನು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಅದನ್ನು ಸರ್ಚ್ ಮಾಡಿದೆ, ಅಧ್ಯಾರೋಪ ಅಪವಾದ ಅಂತ ಹಾಕಿ. ಅದರೊಳಗಡೆ ಬೇರೆ ಎಷ್ಟು ಜನ ಏನೇನೋ ಮಾತಾಡಿದ್ದಾರೆ. ನನಗೆ ಅವ್ರು ಹೇಳಿದ್ದೆಲ್ಲ ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಅದ್ರೊಳಗೆ ಏನು ಅಂತಂದರೆ ಹಗ್ಗ ಹಾವು, ಹಗ್ಗದ ಮೇಲೆ ಹಾವು, ಹಾವದ ಮೇಲೆ ಹಗ್ಗ ಆರೋಪ ಆಗುತ್ತೆ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಸರಿಯಾಗಿರುತ್ತೆ, ಇಷ್ಟೇ ಹೇಳ್ತಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ ಕಣೆ, ನೀವು ಸ್ವಲ್ಪ ಒಂಚೂರು ಏನಾದರೂ ನಿಮಗೆ ಹೇಳೋಕ್ಕಾದ್ರೆ ಹೇಳು. ಆದರೆ ಈ ಹಗ್ಗ ಹಾವು ಮಾತ್ರ ಉಪಯೋಗಿಸ್ಬೇಡಮ್ಮ, ನಾನು ಕೇಳಿ ಸಾಕಾಗಿದೆ ಅಂತ. ಆಯ್ತಮ್ಮ, ನಾನು ಹೇಳ್ತೀನಿ ತಗೋ, ಅದೇನಂತೆ ಅಧ್ಯಾರೋಪ ಅಪವಾದ ಅಂದರೆ ಸಿಂಪಲ್ ಕಣೆ, ಏನೂ ಇಲ್ಲ. ಅದೇನಂದರೆ ಎರರ್ ಸಿಸ್ಟಮ್. ನಮ್ಮ ಮೈಂಡಲ್ಲಿ ಒಂದು ಎರರ್ ಮಾಡ್ಕೊಂಡಿದ್ದೀವಿ. ಇಟ್ಸ್ ಅ ರಾಂಗ್ ಬಿಲೀಫ್ ಸಿಸ್ಟಮ್ ಆರ್ ಕಂಡೀಷನ್. ನಾವು ಅದನ್ನು ತಪ್ಪಾರ್ಥ ಮಾಡ್ಕೊಂಡಿರ್ತೀವಿ. ಯಾವುದೋ ಒಂದು ವಿಷಯನ ಫಸ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅದು ಅರ್ಥ ಮಾಡ್ಕೊಳ್ಳದೆ ಅದ್ರ ಮೇಲೆ ಬೇರೆ ಇನ್ಯಾವುದನ್ನು ತಗೊಂಡು ಅಪವಾದ ಮಾಡ್ಕೊಳ್ತೀವಿ. ಇದೇ ಸರಿ ಅಂತ ನಂಬಬೇಕು, ಅದನ್ನೇ ಮತ್ತೆ ನಾವು ಜೀವನ ನಡೆಸ್ಕೊಳ್ತಾ ಹೋಗ್ತೀವಿ. ಇದೇ ಅಷ್ಟೇ ಅಧ್ಯಾರೋಪ ಅಪವಾದ. ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ಹೇಳಮ್ಮ, ನನಗೆ ಅರ್ಥ ಆಗಲ್ಲ. ಸರಿ, ಒಂದು ಚಿಕ್ಕ ಕತೆ ಹೇಳ್ತೀನಿ ನೋಡು, ಅದು ಅದ್ರಲ್ಲಿ ನಿಂಗೆಲ್ಲ ಅರ್ಥ ಆಗ್ಬಿಡುತ್ತೆ. ಒಬ್ಬ ಅಗಸ ಇದ್ದ. ಅವನೇನು ಮಾಡ್ದ ಅಂತಂದರೆ, ಅವನು ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಟ್ಟೆನೆಲ್ಲ ಒಗೆದು ಸಾಯಂಕಾಲ ಅವ್ರ ಮನೆಗೆ ತಲುಪಿಸೋದು ಅವನ ಕೆಲಸ. ಅದು ಎಲ್ಲಿ ಅಂತಂದರೆ ಅದು ಅಷ್ಟು ರಾಶಿ ಬಟ್ಟೆಗಳಿತ್ತು ಅಂತಂದರೆ ಅವ್ನಿಗೆ ಒಬ್ಬನೇ ತೊಗೊಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಅವನು ಒಂದು ಕತ್ತೆ ಮೇಲೆ ಅದನ್ನು ಇಟ್ಕೊಂಡು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ಒಗೆದು ಒಣಗಿಸಿ ವಾಪಸ್ ತರ್ತಾಯಿದ್ರು. ಅದು ಹತ್ತಬೇಕು, ಎಲ್ಲೋ ಒಂದು ಮೇಲೆ ಇದೆ, ಆ ಒಂದು ಇದ್ರ ಥರ ಬೆಟ್ಟ ಥರ ಇದೆ. ಅದಕ್ಕೆ ಅಷ್ಟು ಅದನ್ನೇ ಭಾರ ಹೊರಿಸಿ ಅದನ್ನು ಎತ್ಕೊಂಡು ಹೋಗಿ ಅಲ್ಲಿ ಒಂದಿನ ಏನು ಮಾಡ್ದ, ಇನ್ನೇನು ಒಗೆಯಕ್ಕೆ ಅಂತ ಹೇಳಿ ಶುರು ಮಾಡೋಕ್ಕೆ ಅಂತ ನಿಂತ್ಕೊಂಡ. ಒಂದು ಮರಕ್ಕೆ ನಿಂತ್ಕೊಂಡ. ಅದೇ ಅವ್ನು ಯಾವಾಗಲೂ ಪ್ಲೇಸ್ ಇಟ್ಕೊಂಡು ನಿಂತ್ಕೊಂಡ. ಆಮೇಲೆ ಅಯ್ಯೋ ಎಂಥ ಕೆಲಸ ಮಾಡಿದ್ನಪ್ಪ ಅಂತ ಯೋಚನೆ ಮಾಡಿದೆ. ಏನು ಅಲ್ಲೊಬ್ಬ ಹಳ್ಳಿ ಒಂದು ಹೋಗ್ತಾ ಇದ್ದ. ಏನಾಯ್ತು ಸ್ವಾಮಿ, ಯಾಕೆ ಈ ಥರ ಮಂಗ್ಬಡ್ದು ನಿಂತ್ಕೊಂಡಿದ್ದೀರಾ ಅಂತ ಕೇಳಿ. ಇಲ್ಲ, ನಾನು ಅಲ್ಲಿ ಕೆಳಗಡೆ ಹಳ್ಳಿಯಿಂದ ಒಂದಿಷ್ಟು ರಾಶಿ ಬಟ್ಟೆ ಇಟ್ಕೊಂಡಿದ್ದೀನಿ, ಕತ್ತೆ ಮೇಲೆ ಹಾಕ್ಕೊಂಡು. ನೋಡಿದ್ರೆ ನಾನು ಕಟ್ಟಕ್ಕೆ ಹಗ್ಗನೇ ತಂದಿಲ್ಲ ಸ್ವಾಮಿ. ಏನು ಮಾಡ್ತೀನಿ ನಾನು, ಈಗ ಕಟ್ಟದೇ ಇದ್ರೆ ಅದು ಒಳಗೆ ನಾನು ಬಟ್ಟೆ ಒಗೆಯೋದು ಬಿಡಿಸ್ಕೊಳಕ್ಕಾಗಲ್ಲ, ನಾನು ಏನು ಮಾಡಿ. ಇದು ಅಷ್ಟೇನಾ? ಸರಿ, ಇದು ಹೇಳ್ತೀನಿ ಕೇಳು. ನೀನು ಒಂದು ಕೆಲಸ ಮಾಡು, ಹಗ್ಗನ ಇದೆ ಅಂತ ಅದ್ರ ಮುಂದೆ ತಗೊಂಡೋಗ ಮರಕ್ಕೆ, ಅದಕ್ಕೆ ಕತ್ತಿಗೆ ಕಟ್ಟಿಬಿಡು. ಹಗ್ಗ ಎಲ್ಲಿದೆ? ನೀನು ಆ್ಯಕ್ಟಿಂಗ್ ಮಾಡಪ್ಪ ಸಾಕು, ಆ್ಯಕ್ಟಿಂಗ್ ಮಾಡಿದ್ರೆ ಸಾಕ. ನೀನು ಆ್ಯಕ್ಟಿಂಗ್ ಮಾಡು. ಆದರೆ ಏನಂದರೆ ಕತ್ತೆ ನೋಡಬೇಕು ನೀನು ಮಾಡ್ತಾ ಇರೋದನ್ನ, ಸುಮ್ಮನೆ ಏನೋ ಮಾಡಬೇಡ ಅಂತ ಹೇಳಿ. ಓ ಹೌದಾ, ಸರಿ ಅಂತ ಹೇಳ್ಬಿಟ್ಟು ಒಂದು ಹಗ್ಗ ಥರ ತೊಗೊಂಡು ಬಂದೆ, ಆ ಮರಕ್ಕೆ ಕಟ್ ಹಾಕಿ ಏನೋ ಅದರಲ್ಲಿ ಗಂಟು ಹಾಕ್ಬಿಟ್ಟು ಹೀಗೆ ಮಾಡಿಬಿಟ್ಟು ಹೋಗ್ತಾನೆ. ಆಮೇಲೆ ಬಟ್ಟೆ ಎಲ್ಲ ಒಗಿತಾ ಇರ್ತಾನೆ, ನೋಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಕತ್ತೆ ಅಲ್ಲೇ ಇದೆ, ಏನೋ ಮೇಯ್ಕೊಂಡು ಕೂತಿದೆ, ಹೀಗೆ ಮಾಡ್ಕೊಂಡು. ಆಮೇಲೆ ಹೋಗ್ಲೇ ಇಲ್ಲ. ಆಮೇಲೆ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ವಾಪಸ್ ಹಾಕಿ ಸಾಯಂಕಾಲ ರೆಡಿ ಹೈ ಅಂತ ಹೋಗ್ತಾನೆ. ಮತ್ತು ಅದು ಹೋಗೋದೇ ಇಲ್ಲ. ಆಮೇಲೆ ಏನಪ್ಪ ಅಂತ ತಲೆ ಕೈಕೊಂಡು ಕೂತ್ಕೊತಾನೆ. ಆಗ ಇನ್ನೊಬ್ಬ ಬೆಳಗ್ಗೆ ಬಂದಿದ್ದಲ್ಲ, ಅವನೇ ಹೇಳ್ತಾನೆ, ಇದಕ್ಕೆ ಏನಪ್ಪ ಮಾಡಲಿ ಈಗ ಅಂದರೆ ಬಿಚ್ಚ್ರಿ ಹಗ್ಗ ಅಂತ ಇದೆ. ಹಗ್ಗ ಎಲ್ಲಿಂದ? ಇರೋ ಹಗ್ಗನ ಬಿಚ್ಚಬೇಕು, ಇಲ್ಲದೆ ಇರೋ ಹಗ್ಗನ ಎಲ್ಲಿಂದ ಬಿಚ್ಚಲಿ? ನೀನು ಬಿಚ್ಚು, ಅದೇನೋ ಹೇಗೋ ಕಟ್ಟದಂಗೆ ಮಾಡಿದೆಯಲ್ಲ, ಕಟ್ಟೆ ಮುಂದೆ ಬಿಚ್ಚು. ಕಟ್ಟೆ ಮುಂದೆ ಬಿಚ್ಚಿಬಿಟ್ಟು ಕರ್ಕೊಂಡು ಬಿಚ್ಚಿದ ತಕ್ಷಣ ಕಟ್ಟೆ ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ.
ಅದನ್ನ ನೋಡಿ ಖುಷಿ ಆಗ್ಬಿಡುತ್ತೆ. ಅಷ್ಟೇ ಕತೆ ಕಣೆ, ಏನು ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅರ್ಥ ಇದಕ್ಕೂ ಏನು ಸಂಬಂಧ? ಮತ್ತೆ ಅದಕ್ಕೇನು ತಿಳ್ಕೊಳ್ತು, ಇಲ್ಲದೆ ಇರೋ ಹಬ್ಬ ಇದೆ ಅಂತ ತಿಳ್ಕೊಳ್ತು, ಅದೇ ಆರೋಪ ಮಾಡ್ತು. ಅದನ್ನೇ ಉಪಯೋಗಿಸ್ಕೊಂಡು ಅವ್ನು ಏನು ಮಾಡ್ದ, ಅವ್ನ ಕೆಲಸ ಅವ್ನು ಸಾಗಿಸ್ಕೊಂಡ. ಇದೇ ನಾವು ಮಾಡ್ತಾ ಇರೋ ತಪ್ಪು ಕೆಲಸ. ಅದಕ್ಕೇನಾದ್ರು ಗೊತ್ತಾಗಿದ್ದಿದ್ರೆ, ಈಗ ಹಗ್ಗ ಅಂತ ಗೊತ್ತಾಗಿದ್ದಿದ್ರೆ ಅದು ಬಂಧನಕ್ಕೆ ಒಳಗಾಗ್ತಿತ್ತ? ಇಲ್ಲ ತಾನೆ. ಗೊತ್ತಾಗಿರೋದ್ರಿಂದ ಇಷ್ಟು ಕಷ್ಟಪಡ್ತಾ ಇದ್ವಿ. ನಮ್ಗೀಗ ಹಾಗೆ ನಾವು ಗೊತ್ತಿದ್ದರೆ ನಾವು ಈ ದೇಹನ ನಾವು ಕಣ್ಣು ಕಾಣಿಸ್ತಾರೋ ಈ ದೇಹ, ಇದು ಬರೀ ದಿಸ್ ಈಸ್ ಫುಲ್ ಆಫ್ ಎನರ್ಜಿ ಅಷ್ಟೇ. ಈ ಎನರ್ಜಿ ಸಿಸ್ಟಮ್ ಇದನ್ನ ನಾವು ಒಂದು ದೇಹ ಅಂತ ತಿಳ್ಕೊಂಡು ಇದನ್ನ ನಾವು ಒದ್ದಾಡ್ತಿರ್ತೀವಿ, ಬಂಧನಕ್ಕೆ ಒಳಗಾಗ್ತೀವಿ. ಇದೇ ಅಧ್ಯಾರೋಪ ಅಪವಾದ. ಅರ್ಥ ಆಯ್ತು? ತುಂಬ ಸಿಂಪಲ್ ಆಗಿ ಹೇಳಿದೆ ನನಗೆ, ತುಂಬ ಚೆನ್ನಾಗಿ ಅರ್ಥ ಆಯಿತು. ಇದು ಅಧ್ಯಾರೋಪ ಅಪವಾದ. ಸಾರಿ, ನನಗೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಿತ್ತು. ಇವಾಗ ರೋಗಿ ಮನೋಭಾವನೆದೊಂದು ಶಾರ್ಟ್ ಇದಿತ್ತು. ಇದೊಂದು ಇದೊಳಗೆ ಟೈಮ್ ಸಾಕಾಗುತ್ತೆ ಇಲ್ವೋ, ಬಟ್ ಇನ್ನೇ ಉಂಟು. ಸೊ ಇವಾಗ ಒಬ್ಬ ರೋಗಿಯ ಒಂದು ಕ್ಲಿನಿಕ್ಗೆ ಬರ್ತಾಳೆ ಒಬ್ಬಳು ಹೆಣ್ಮಗಳು. ಬಂದ್ಬಿಟ್ಟು ಡಾಕ್ಟರ್ ಹತ್ರ ಅವಳು ಪೇಚಾಡ್ತಾಳೆ, ಡಾಕ್ಟ್ರೇ ನನ್ನ ಗಂಡನಿಗೆ ತುಂಬ ಹುಷಾರಿಲ್ಲ, ನೀವೇ ಕಾಪಾಡಬೇಕು. ಇಲ್ಲಮ್ಮ, ನಿನ್ನ ಗಂಡಂಗೆ ಹುಷಾರಿಲ್ಲ ಅಂತ ನೀನು ಬಂದಿದ್ಯಾ? ಇಲ್ಲ, ನಾನು ಅವ್ರನ್ನ ಕರ್ಕೊಂಬರೋ ಸ್ಥಿತಿನಲ್ಲೇ ಇಲ್ಲ, ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ. ಏನಾಗಿದೆ? 6 ತಿಂಗಳಿಂದ ಊಟ ಮಾಡಿಲ್ಲ. 6 ತಿಂಗಳಿಂದ ಊಟ ಮಾಡಿಲ್ಲ ಅಂದರೆ ಏನರ್ಥ? ಅಲ್ಲ, ಅವ್ರು ಏನೇ ತಿಂದರೂ 5 ಲೂಸ್ ಮೋಷನ್ ಆಗಿಬಿಡುತ್ತೆ. ಏನು ಮಾಡಿ ಗೊತ್ತೇ ಆಗಲ್ಲ ನನಗೆ. ಹೌದಾ, ಏನಾಯಿತು? ಅದಕ್ಕೆ ರಿಪೋರ್ಟ್ಸ್ ಕೊಡಿ, ಎಲ್ಲ ಕರೆಕ್ಟ್ ಇದೆಯಲ್ಲ, ಒಂದು ಬ್ಲಡ್ ರಿಪೋರ್ಟು, ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟ್ ಇದೆಯಲ್ಲ, ಯಾವುದು ಸರಿ ತಪ್ಪೇ ಇಲ್ವಲ್ಲ, ಯಾವುದು ಒಂದು ವೀಕ್ನೆಸ್ ಬಿಟ್ಟರೆ ಏನೂ ಆಗಿಲ್ವಲ್ಲ, ಏನಾಯಿತು, ಏನು ಆಗಿರ್ಬೋದು, ಸ್ವಲ್ಪ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇವೆ, ಏನಾಗಿದೆ ನಿಮ್ಮ ಯಜಮಾನ್ರಿಗೆ ಅಂತ. ಅದಕ್ಕೆ ಏನಿಲ್ಲ ಡಾಕ್ಟ್ರೇ, 6 ತಿಂಗಳ ಹಿಂದೆ ಅವ್ರಿಗೆ ಬಾಬಾಗಳನ್ನ ನಂಬೋದು ತುಂಬ ಅಭ್ಯಾಸ. ಯಾರೋ ಬಾಬಾ ಬಂದ್ಬಿಟ್ಟು ನನಗೆ ಅವ್ರಿಗೆ ಒಂದು ಭವಿಷ್ಯ ಹೇಳ್ತೀನಿ ಅಂದ್ಬಿಟ್ಟು ಅದನ್ನು ನಂಬಿಟ್ಟು ಆಯಿತು ಹೇಳಿ ಅಂದರು. ಅದಕ್ಕೆ ಆ ಬಾಬಾ ಇಟ್ಕೊಂಡು ನಿಮಗೆ ಒಂದು ಜ್ಯೂಸ್ ಕೊಡ್ತೀನಿ, ಆ ಜ್ಯೂಸ್ ಕುಡಿದ್ಮೇಲೆ ಹೇಳ್ತೀನಿ ಅಂದರು. ಕುಡಿದ್ಮೇಲೆ ಅವ್ನ ಮುಖ ಎಲ್ಲ, ನನ್ನ ಗಂಡನ ಮುಖ ಎಲ್ಲ ನೀಲಿ ಬಿದ್ದುಬಿಟ್ಟು, ಅದಾದ್ಮೇಲಿಂದ ಅವ್ರು ಏನು ಹೇಳಿದ್ರು, ಇಲ್ಲಿವರೆಗೂ ನೀವು ಚೆನ್ನಾಗಿದೆ, ಇನ್ನು 6 ತಿಂಗಳವರೆಗೂ ಅಷ್ಟೇ, 6 ತಿಂಗಳಾದ್ಮೇಲೆ ನೀವು ಸಾವು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿಂದ ಇವತ್ತವರೆಗೂ ಒಂದು ಅನ್ನ ಕೆಳಗಡೆ ನಿಲ್ತಾ ಇಲ್ಲ ಡಾಕ್ಟ್ರೇ. ಹೌದಾ, ಸರಿ, ಹಾಗಾದರೆ ನಾಳೆ ನಿಮ್ಮ ಗಂಡನ ಕರ್ಕೊಂಬಮ್ಮ ಅಂತ ಹೇಳಿ. ಸರಿ, ಅದು ಕರ್ಕೊಂಬರ್ತಾನೆ. ಕರ್ಕೊಂಬಂದಾಗ ಡಾಕ್ಟ್ರ್ ಏನು ಮಾಡ್ತಾನೆ, ಒಂದು ಮಾತ್ರೆ ಕೊಡ್ತಾನೆ. ಮಾತ್ರೆ ಕೊಟ್ಟು ಇದನ್ನು ನುಂಗು, ಸರಿ ಹೋಗುತ್ತೆ. ನಿಜವಾಗ್ಲೂ ಸರಿ ಹೋಗುತ್ತಾ? ನಾನು ಹೇಳ್ತಾ ಇದ್ದೀನಿ, ನೀವು ಸರಿ ಹೋಗುತ್ತೆ. ಆ ಮಾತ್ರೆ ನುಂಗಿದ ತಕ್ಷಣ 5 ನಿಮಿಷದಲ್ಲಿ ಪೂರ್ತಿ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿ ಪೂರ್ತಿ ಎಲ್ಲ ವಾಮಿಟ್ ಆಗೋಗುತ್ತೆ. ಆ ವಾಮಿಟಲ್ಲಿ ಏನು ಕಾಣ್ಬಿಡುತ್ತೆ ಅಂದರೆ ಒಂದು ಹಲ್ಲಿ ಬಿದ್ದೋಗಿರ್ತಾನೆ ಕೆಳಗೆ. ಅದನ್ನು ಡಾಕ್ಟ್ರೇ ಅಲ್ಲಿ ನೋಡದೇ ಇರೋ ಥರ ಹಾಕ್ಬಿಟ್ಟಿರ್ತಾನೆ. ಅಯ್ಯೋ ಹಲ್ಲಿ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಹೋಗಿ ನೋಡ್ಬಿಟ್ಟು, ಹೌದಾ ಹಲ್ಲಿ ಬಿದ್ದಿದ್ಯಾ? ನಿಮಗೆ ಇವತ್ತಿಗೆ ನೀವು ತಿಂದಿರೋ, ನೀವು ಏನೇನು ಇದು ಮಾಡಿದ್ರೆ ಅದೆಲ್ಲ 6 ತಿಂಗಳಿಗೆ ಎಲ್ಲ ಆಚೆ ಬಂದ್ಬಿಡುತ್ತೆ, ಹಲ್ಲಿ ಸಮೇತ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಇದೇ ಆಗಕ್ಕೆ ಸಾಧ್ಯ? ನೋಡಿ, ನಿಮಗೆಲ್ಲ ಊಟ ಸೇರುತ್ತೆ. 1 ವಾರ ಆದಮೇಲೆ ಆಕೆ ಬಂದು ನಿಜವಾಗ್ಲೂ ಸರಿ, ನನಗೆ ನನ್ನೆಲ್ಲ ಊಟ ಮಾಡ್ತಾ ಇದ್ದಾನೆ ಈಗ, ಹೇಗಾಯ್ತು ಡಾಕ್ಟ್ರೇ ಅಂತ ಕೇಳ್ತಾರೆ. ಅದಕ್ಕೆ ಅವರು ಡಾಕ್ಟ್ರು ಅವನು ನಿಮ್ಮ ಭವಿಷ್ಯ ಹೇಳೋನು ನಿಮ್ಮ ಮೇಲೆ ಅಪವಾದ ಮಾಡಿ ಸುಮ್ಮನೆ ಹೇಳ್ಬಿಡ್ತಾನೆ. ಅದನ್ನೇ ನಂಬಿ ನೀವು ಹಾಳಾಗ್ಬಿಡ್ತೀವಿ ಅಷ್ಟೇ. ನಾನು ಅದನ್ನು ರಿವರ್ಸ್ ಮಾಡಿದೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಹೋಗಿ. ಇದೇ ಅಧ್ಯಾರೋಪ ಅಪವಾದ. ನಾವು ನಮ್ಮ ಜೀವನದಲ್ಲಿ ಇಲ್ಲದೇ ಇರೋದನ್ನ ತಿಳ್ಕೊಂಡು, ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ಜೀವನ ಹಾಳು ಮಾಡ್ಕೊಂಡು ಅಷ್ಟೇ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನನ್ನ ಜೀವನ ಸುಗಮವಾಗಿದೆ. 8 ನಿಮಿಷ 44 ಸೆಕೆಂಡು. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. 2 ಕತೆ ಏನೋ ತಗೊಂಡೆ, ಅದು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. 2 ಮೈಂಡ್ಸೆಟ್ ಪೀಪಲ್ಗೆ ಅಂತ ಏಕೆಂದರೆ ತಗೊಂಡೆ. ಆ ಸ್ಟೋರಿನಲ್ಲಿ ಎಲ್ಲಿ ಕಟ್ ಮಾಡ್ಬೋದಾಗಿತ್ತು ಅಂತ ನಾನು ಇವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ. ಎನಿವೆ, ಅಧ್ಯಾರೋಪ ಅಪವಾದ ಅನ್ನೋ ತತ್ವ ಕ್ಲೀನಾಗಿ ಬಂದಿದೆ, ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅನ್ನೋದನ್ನ ಅದು ಅಷ್ಟು ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ.
ಡೆಫಿನೆಟ್ಲಿ ಟೈಮಲ್ಲಿ ಯಾವ ಥರ ಕಟ್ ಮಾಡ್ಬೋದಾಗಿತ್ತು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ವಾಣಿಜ್ಯ ತುಂಬ ಅಪ್ರಾಪ್ರಿಯೇಟ್ ಆಗಿತ್ತು ಮಾಸಕ್ಕೆ ತೊಗೊಂಡಿದ್ದ ಸ್ಟೋರೀಸು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗೋ ಹಂಗಿತ್ತು ಸ್ಟೋರೀಸು. ಅದೇ ಕ್ವೆಶ್ಚನ್ಗೇನೆ ಸ್ವಲ್ಪ ಜಾಸ್ತಿ ಟೈಮ್ ಆಯಿತಾ ಅಂತ ಅನ್ನಿಸ್ತು. ಅದೇ ನಿಮ್ಮ ಸಿಸ್ಟರ್ ಕೇಳೋ ಕ್ವೆಶ್ಚನ್ನು ಇಷ್ಟು ಉದ್ದ ಕೇಳ್ತಾರಲ್ವಾ, ಅದಕ್ಕೆ ಬದಲು ನನಗೆ ಅಧ್ಯಾರೋಪ ಅಪವಾದ ಅನ್ನೋದ್ರ ಟಾಕ್ಸ್ ಎಲ್ಲ ಕೇಳಿದ್ದೀನಿ, ಬರೀ ಹಾವು ಹಗ್ಗ ಹೇಳ್ತಾರಮ್ಮ, ಅದು ಬಿಟ್ಟರೆ ಏನೋ ನನಗೇನು ಕರೆಕ್ಟಾಗಿ ಅರ್ಥ ಆಗಿಲ್ಲ, ಹೇಳು ಅಂದರೆ ಒಂದು 20 ಸೆಕೆಂಡಲ್ಲಿ ಮುಗ್ದೋಯ್ತು ಕ್ವೆಶ್ಚನ್. ಅಲ್ಲೇ ನಿಮಗೆ 1.5 ಮಿನಿಟ್ ಸೇವ್ ಆಗಿಬಿಡುತ್ತೆ. ಅಲ್ಲಿ ಅಂಥ ಕಡೆಯಲ್ಲಿ ಸೇವ್ ಮಾಡಿಬಿಡ್ಬೋದು ಈಸಿಯಾಗಿ. ಕಥೆನಲ್ಲಿ ಎಲ್ಲ ಕಡೆನೂ ಸ್ವಲ್ಪ ರೆಪಿಟೇಷನ್ ಇದ್ದರೆ ಅಲ್ಲಲ್ಲಿ ಚೂರು ತೆಗಿಬೋದು. ಕ್ವೆಶ್ಚನ್ ಕೇಳೋದ್ರೊಳಗಡೆ ಫಾಸ್ಟಾಗಿ ಮಾಡೋದು. ಬಟ್ ಎಕ್ಸಲೆಂಟ್, ವೆರಿ ವೆರಿ. ಒಂಚೂರು ಮಾತಾಡ್ಬೋದಾ? ಹಾಂ, ಹೇಳಿ. ಹಾ ಹೇಳು. ಅಧ್ಯಾರೋಪ ಅಪವಾದದಲ್ಲಿ ಆ್ಯಕ್ಚುಲಿ ನಮಗಿರೋ ರಾಂಗ್ ಬಿಲೀಫ್ಸ್ನ ತೆಗಿಯೋಕ್ಕೋಸ್ಕರ ಯಾವುದೋ ಒಂದನ್ನು ಇಟ್ಕೊಂಡು ಆಮೇಲೆ ಅದನ್ನು ತೆಗಿಯೋದು ಹೇಗಿರ್ತಾರೆ. ಆ್ಯಕ್ಚುಲಿ ಇಲ್ಲಿ. ಬಟ್ ನೀವು ಹೇಳಿದ್ದು ಸ್ವಲ್ಪ ಅದು ಹೇಳಿದ್ದೆ ಆ್ಯಕ್ಚುಲಿ ಪರಸ್ಪರ ಆರೋಪ ಏನಾಗ್ತಾ ಇರುತ್ತೆ, ಅನ್ಯೋನ್ಯ ಆರೋಪ, ಅದರದ ಬಗ್ಗೆ ಹೇಳಿದ್ರಿ. ಬಟ್ ಅದನ್ನು ಅಧ್ಯಾರೋಪ ಅಪವಾದಕ್ಕೆ ತಗೊಂಡ್ರಿ, ಅದು ಸ್ವಲ್ಪ ಮಟ್ಟಿಗೆ ಸರಿ ಹೋಗ್ಲಿಲ್ವೇನೋ ಅಂತ ಅನಿಸ್ತು ನನಗೆ. ನಿಮ್ದು ಅಧ್ಯಾರೋಪ ಅಪವಾದನ? ಅಧ್ಯಾರೋಪ ಅಪವಾದ ಹೇಳಕ್ ಹೊರಟಿದ್ದು ನಾನು ಅಭ್ಯಾಸ ಅಂತ ಅನ್ಕೊಂಡೆ. ಇಲ್ಲ, ಅಧ್ಯಾರೋಪ ಅಪವಾದ. ಓಕೆ. ಹಾಂ, ಅಧ್ಯಾರೋಪ ಅಪವಾದ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಅಭ್ಯಾಸಕ್ಕೆ ಎಕ್ಸಲೆಂಟ್ ಆಗುತ್ತೆ. ಅಧ್ಯಾಸಕ್ಕೆ ಸರಿ. ಅಧ್ಯಾರೋಪ ಅಪವಾದ ಅಂದರೆ ಫಸ್ಟ್ 1 ಲೆವೆಲ್ ಟ್ರೂತ್ ಹೇಳ್ಬಿಟ್ಟು ಅದಾದಮೇಲೆ ಶಿಷ್ಯ ಅಷ್ಟು ಬೆಳೆದು ಅದನ್ನು ಕ್ವೆಶ್ಚನ್ ಮಾಡೋಷ್ಟಾದ್ಮೇಲೆ ಅದನ್ನು ಕಾಂಟ್ರಡಿಕ್ಟ್ ಮಾಡೋ ಥರ ಹೈಯರ್ ಟ್ರೂತನ್ನು ಹೇಳಿ ಆ ಥರ 1 ಸ್ಟೆಪ್ ಅಟ್ ಅ ಟೈಮ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಗ್ಲಾಸ್ ಡೋರ್ದು ಪ್ರಭುಜಿ ಎಕ್ಸಾಂಪಲ್ ಕೊಡ್ತಾರಲ್ಲ, ಒಂದು ಸ್ಟಿಕ್ಕರ್ ಹಾಕಿರುತ್ತೆ, ಅದು ಗ್ಲಾಸ್ ಡೋರ್ ಇದೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದಮೇಲೆ ಅದು ಗೊತ್ತಾಗೋಕ್ಕೋಸ್ಕರ ಸ್ಟಿಕ್ಕರ್ ಹಾಕಿರುತ್ತೆ, ಆಮೇಲೆ ಸ್ಟಿಕ್ಕರ್ನ ತೆಗೆದ್ಬಿಟ್ಟು ಬೇರೆ ಕಡೆ ಅಂಟಿಸ್ತಾರೆ. ಸೊ ಈಚ್ ಟೈಮ್ ಅದಕ್ಕೆ ಇನ್ನೊಂದು ಪ್ರಭುಜಿ ಕೊಡೋ ಎಕ್ಸಾಂಪಲು ಸೂರ್ಯಂದು ಕೊಡ್ತಾರಲ್ಲ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸನ್ ರೈಸಸ್ ಇನ್ ದ ಈಸ್ಟ್ ಅಂಡ್ ಸೆಟ್ಸ್ ಇನ್ ದ ವೆಸ್ಟ್ ಅಂತ ಇದೆ. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಸನ್ ನೀದರ್ ರೈಸಸ್ ನಾರ್ ಸೆಟ್ಸ್, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ದ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್. ಸೂರ್ಯ ಇರೋ ಹಂಗೆ ಇರ್ತಾನೆ ಅಂತ ಇದನ್ನು ವಿತ್ಡ್ರಾ ಮಾಡಿ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಹಾಗೆ 1 by 1 ನೆಕ್ಸ್ಟ್ ಲೆವೆಲ್ಲು ಇಂಟ್ರಡ್ಯೂಸ್ ಮಾಡ್ಕೊಂಡು ಹೋಗೋದು. ಆ್ಯಸ್ ದ ಮೆಚ್ಯೂರಿಟಿ ಆಫ್ ದ ಸೀಕರ್ ಇಂಪ್ರೂವ್ಸ್, ಆಸ್ ಇಟ್ ಬಿಕಮ್ಸ್ ಮೋರ್ ಮೆಚ್ಯೂರ್. ಫಸ್ಟೇ ಹೇಳ್ಬಿಟ್ರೆ ಅಲ್ಟಿಮೇಟ್ ಟ್ರೂತು ಅವ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಅವ್ನು ಯಾವ ಲೆವೆಲ್ ಆಕ್ಸೆಪ್ಟ್ ಮಾಡ್ಕೋತಾನೆ ಅದನ್ನು ಮಾತ್ರ ಹೇಳ್ಬಿಟ್ಟು ಆಮೇಲೆ ಅವ್ನು ಬೆಳೆದ್ಮೇಲೆ ಅದರ ನೆಕ್ಸ್ಟ್ ಲೆವೆಲ್ ಇಟ್ಕೊಂಡೋಗೋದನ್ನ ಅಧ್ಯಾರೋಪ. ಅದೇ ಮೊದಲು ಮೂರ್ತಿ ಪೂಜೆ ಮಾಡಿಬಿಟ್ಟು ಆಮೇಲೆ ಆಕಾರದಿಂದ ನಿರಾಕಾರಕ್ಕೆ ಹೋಗೋ ಥರ. ಬಟ್ ಯಾವುದ್ರಲ್ಲಿ ಬೇಕಿದ್ರೂ ಇರ್ಬೋದು ಅದು. ವಾಸುಕಿ ಕತೆ ಹೇಳಿದ್ರಲ್ಲ, ವಾಣಿ ಮೇಡಮ್, ನಿಮ್ ಜ್ಞಾಪಕ ಇದೆಯಾ? ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಂತ ಒಂದು ಸ್ಕಿಟ್ ಮಾಡಿದ್ರಲ್ಲ, ಸೇಮ್ ಇದ್ರದ್ದು ತುಂಬಾ ಚೆನ್ನಾಗಿತ್ತು. ಮೇಡಮ್ ಸ್ಕಿಟ್ ಮಾಡಿದ್ರು ಅದನ್ನ. ನೀವು ವಾಸು ಇನ್ನೊಂದು ಯಾರು ಸೇರಿ ಅಲ್ವಾ, ಕುದುರೆ ಎಲ್ಲ ಕಟ್ ಹಾಕೋದು, ಒಂದು ಕುದುರೆನ ಅದು ಗಲಾಟೆ ಮಾಡ್ತಾ ಇತ್ತು ಅಂತ ಕಡ್ದಂಗ್ ಮಾಡೋದು, ಮತ್ತೆ ಬೆಳಗ್ಗೆ ಬಿಚ್ಚೋದು. ಅದು ಕಷ್ಟ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು. ಬಟ್ ಇದು ಅಭ್ಯಾಸಕ್ಕೆ ತುಂಬಾ ಅಪ್ರಾಪ್ರಿಯೇಟ್ ಆಗಿದೆ. ಅರ್ಥ ಆಯ್ತಾ ನಿಮ್ಗೆ ಅಧ್ಯಾರೋಪ ಅಪವಾದ? ಫಸ್ಟ್ ಆರೋಪ ಮಾಡೋದು, ಆಮೇಲೆ ಅದಲ್ಲ ಅಂತ ತೆಗೆದ್ಬಿಡು, ಅಪವಾದ ತೆಗೆದ್ಬಿಡೋದು, ಕಾಂಟ್ರಡಿಕ್ಟ್ ಮಾಡೋದು. ಇಷ್ಟೇ ಜನ ಇವತ್ತು, ಇನ್ನ 3 ಜನ ಬಂದಿಲ್ಲ. ಯಾರ್ಯಾರು? ಕಲ್ಪನಾ,
ವಿಜಯ ಕಾತ್ಯಾಯನಿ, ಥ್ಯಾಂಕ್ ಯು ಫಾರ್ ಪಾಯಿಂಟಿಂಗ್ ಔಟ್. ಹಾ, ವಿಜಯ, ಆಮೇಲೆ ಕಲ್ಪನಾ ಮಂಜುಳಾ, ಅವರು ಯಾರೋ ಹೋಗ್ಬಿಟ್ರು ಅಂತ ಕಲ್ಪನಾ. ಮೆಸೇಜ್ ಹಾ, ಮಾಡಿದ್ರು. ನಮ್ಮ ಮೆಸೇಜ್ ನೋಡಿದೆ. ಹೌದು. ನಳಿನಿ ಇವ್ರಿಗೆ ಹುಷಾರಿಲ್ಲ ಅಂತ ಹಾ, ಮೆಸೇಜ್ ಅದು ನೋಡಿದೆ ಗ್ರೂಪ್. 3 ಜನ ಬರ್ಬೇಕಿತ್ತು, ಎಲ್ರದ್ದು ಆಯ್ತು. ಇವಾಗ ಪ್ರೇಯರ್ ಮಾಡ್ಬಿಡ್ಲಾ? ಹಾ, ಇನ್ನೇನಾದ್ರೂ ಹೇಳೋದಿದ್ಯಾ? ಇಲ್ಲ, ಇನ್ನೇನಿಲ್ಲ. ಈಗ ನೆಕ್ಸ್ಟ್ ಟೈಮು ಮಹಾವಾಕ್ಯ ಸ್ಟಾರ್ಟ್ ಆಗತ್ತೆ. ಇಲ್ಲಿಗೆ ಪ್ರಕ್ರಿಯೆಗಳದ್ದು ಮುಗೀತು. ಪ್ರಕ್ರಿಯೆನೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ವೇದಾಂತ ಟೀಚಿಂಗ್ ಮೆಥಡಾಲಜಿ ಆಗಿರೋದ್ರಿಂದ ಅದಕ್ಕೆ 4 ಸೆಷನ್ಸ್ ಡಿವೋಟ್ ಮಾಡಿತ್ತು. ತುಂಬಾ ಚೆನ್ನಾಗಿತ್ತು. ಅದು ಈ ಕೊನೆಗಂತೂ ಇದ್ರ ತರ ಮಾಡಿದ್ಮೇಲೆ ಸ್ಕಿಟ್ ತರ ತುಂಬಾ ಚೆನ್ನಾಗಿ ಬಂತು ಎಲ್ರದೂನು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ. ಎವ್ರಿಬಡಿ ಹ್ಯಾಸ್ ಡನ್ ಸೂಪರ್. ಆ ಹೇಳೋ ರೀತಿ, ಎಕ್ಸ್ಪ್ಲೈನ್ ಮಾಡೋ ರೀತಿ. ಇವತ್ತು ಮಾಡಿದವರು ಅಷ್ಟೇ, ಎಲ್ಲರೂ ಯಾರು ಒಂದು ಬುಕ್ ನೋಡ್ದೇನೆ ಎಲ್ಲ ನೋಡಿ ಎಷ್ಟು ಆರಾಮಾಗಿ ಮಾತಾಡಿದ್ರು ಎಲ್ಲ. ತುಂಬಾ ಚೆನ್ನಾಗಿತ್ತು. ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಕ್ ಜ್ಯೋತಿಃ ಪರಾತ್ ಪರಃ. ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. हरिः ओम तत्सत्. श्री गुरुभ्यो नमः.